ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ 21 ಜನವರಿ ಮಂತ್ಗೆ ಸಂಬಂಧಿಸಿದಂತೆ ಟಾಪ್ 300 ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಬಿಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. 2021 ಜನವರಿ ಮಂತ್ಗೆ ಸಂಬಂಧಿಸಿದಂತೆ ನಿಮ್ಗೆ ಏನಾದ್ರು ಎಲ್ಲಾ ರೀತಿಯಾದಂತಹ ಕ್ವಶನ್ಸ್ ಗೆ ಸಂಬಂಧಿಸಿದಂತೆ ಫುಲ್ ಇನ್ಫಾರ್ಮೇಶನ್ ಬೇಕಂದ್ರೆ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋನ ನೋಡ್ಬೇಕಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ಬಿಟ್ಟು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೋಬಹುದಾಗಿರುತ್ತೆ. ಈಗ 2021 ಜನವರಿ ಮಂತ್ಗೆ ಸಂಬಂಧಿಸಿದಂತೆ ಟಾಪ್ 300 ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅನ್ನ ನಾವೀಗ ನೋಡೋಣ. ನಗರದಲ್ಲಿ ನಿರಂತರವಾಗಿ ಹೆಚ್ಚುತ್ತಿರುವ ಮಾಲಿನ್ಯದಿಂದಾಗಿ ಯಾವ ಪುರಸಭೆ ತೈಲ ಬ್ಯಾಂಕ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಲಕ್ನೋ. ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರ ಆಡಳಿತ ಸೇವಾ ಪರೀಕ್ಷೆ ಅಭ್ಯರ್ಥಿಗಳ ವಯಸ್ಸಿನ ಮಿತಿಯನ್ನು 37 ರಿಂದ ಎಷ್ಟು ವರ್ಷಗಳಿಗೆ ಇಳಿಸಲಾಗಿದೆ? ಉತ್ತರ 32. ಬಿಂದು ಸಾಗರ್ ಸ್ವಚ್ಛಗೊಳಿಸುವ ಯೋಜನೆ ಉದ್ಘಾಟಿಸಿದ ರಾಜ್ಯ ಯಾವುದು? ಉತ್ತರ ಒಡಿಶಾ. ನಿಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಿ ಎಂಬ ಉಪಕ್ರಮವನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಕೇಂದ್ರ ಸರ್ಕಾರ. ಇತ್ತೀಚೆಗೆ ನಿಧನರಾದ ತುರ್ಲಪತಿ ಕುಟುಂಬರಾವ್ರವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಪತ್ರಕರ್ತ ಅಥವಾ ಜರ್ನಲಿಸ್ಟ್. ಭಾರತದ ಮೊದಲ ಅಗ್ನಿಶಾಮಕ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಒಡಿಶಾ. ಇತ್ತೀಚೆಗೆ ಚೆರಿ ಬ್ಲಾಸಮ್ ಮಾವು ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಉತ್ತರ ಮಣಿಪುರ. ಅಮ್ರೇಲಿ ಜಿಲ್ಲೆಯಲ್ಲಿ ಹೊಸ ಬಾಗಸಾರ್ ಪ್ರಾಂತ್ಯ ರಚಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಉತ್ತರ ಗುಜರಾತ್. ಭಾರತದ ಕೋವಿಡ್ ಪರಿಹಾರ ಕಾರ್ಯಗಳಿಗಾಗಿ ಯಾವ ದೇಶವು 2113 ಕೋಟಿ ರುಗಳ ಸಾಲವನ್ನು ಘೋಷಿಸಿದೆ? ಉತ್ತರ ಜಪಾನ್. ಶಿಕ್ಷಕರ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಯನ್ನು ಸುಧಾರಿಸಲು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದೊಂದಿಗೆ ಯಾವ ರಾಜ್ಯವು ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಆಂಧ್ರಪ್ರದೇಶ. ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಸಂಶೋಧನೆಗಾಗಿ ಟೆಲ್ ಅವೀವ್ ವಿಶ್ವವಿದ್ಯಾಲಯದೊಂದಿಗೆ ಯಾವ ಐಟಿ ಕಂಪನಿ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ವಿಪ್ರೋ. ಇತ್ತೀಚೆಗೆ ದೆಹಲಿ ಸರ್ಕಾರ ಕೊಂಕಣಿ ಅಕಾಡೆಮಿ ಸ್ಥಾಪಿಸುವುದಾಗಿ ಘೋಷಿಸಿದೆ. ಇದು ಯಾವ ರಾಜ್ಯದ ಅಧಿಕೃತ ಭಾಷೆಯಾಗಿದೆ? ಉತ್ತರ ಗೋವಾ. ದೆಹಲಿ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನು ಸೋಂಕುರಹಿತಗೊಳಿಸಲು ಯಾವ ವಿಮಾನಯಾನ ಸಂಸ್ಥೆ ಇತ್ತೀಚೆಗೆ ರೋಬೋಟಿಕ್ ಸಾಧನವನ್ನು ನಿಯೋಜಿಸಿದೆ? ಉತ್ತರ ಏರ್ ಇಂಡಿಯಾ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ದಿನಾಚರಣೆಯನ್ನು ಆಚರಿಸಲು ಯಾರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಉನ್ನತ ಶಕ್ತಿಯ ಸಮಿತಿಯನ್ನು ರಚಿಸಲಾಗಿದೆ? ಉತ್ತರ ನರೇಂದ್ರ ಮೋದಿ. ಭಾರತ ದೇಶದ ಮೊದಲ ಒಳಾಂಗಣ ಸ್ಕೀ ಪಾರ್ಕ್ ಅನ್ನು ಇತ್ತೀಚೆಗೆ ಎಲ್ಲಿ ಸ್ಥಾಪಿಸಲಾಗುವುದು? ಉತ್ತರ ಕುಫ್ರಿ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಟ್ರೇಡ್ ಪಾಲಿಸಿ ರಿವ್ಯೂ ಅಥವಾ ಟಿಪಿಆರ್ ಯಾವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ WTO. ಕೋಲ್ಕತ್ತಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ಪಶ್ಚಿಮ ಬಂಗಾಳದ ಬ್ರಾಂಡ್ ಅಂಬಾಸಿಡರ್ ಯಾರು? ಉತ್ತರ ಶಾರುಖ್ ಖಾನ್. ಯಾವ ರಾಜ್ಯವು ಇತ್ತೀಚೆಗೆ ತನ್ನ ನೀರಿನ ಗೋಪುರಗಳಲ್ಲಿ ಐಟಿ ಉಪಕರಣಗಳನ್ನು ಸ್ಥಾಪಿಸಿದೆ? ಉತ್ತರ ಬಿಹಾರ. ಇತ್ತೀಚೆಗೆ ನಿಧನರಾದ ಕರ್ನಲ್ ನರೇಂದ್ರ ಬುಲ್ ಕುಮಾರ್ ಅವರು ಯಾವುದರಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಪರ್ವತಾರೋಹಿ. ಇತ್ತೀಚೆಗೆ ಬಿಡುಗಡೆಯಾದ ಬ್ಲೂಮ್ಬರ್ಗ್ ಬಿಲಿಯನೇರ್ ಸೂಚ್ಯಂಕ 2021ರಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಉತ್ತರ ಜೆಫ್ ಬೆಜೋಸ್. ಇತ್ತೀಚಿನ ಬೆಲ್ಲಾ ಚಂಡಮಾರುತದಿಂದಾಗಿ ಯಾವ ದೇಶವು 50%ಕ್ಕಿಂತ ಹೆಚ್ಚು ವಿದ್ಯುತ್ ಉತ್ಪಾದಿಸಿದೆ? ಉತ್ತರ ಬ್ರಿಟನ್. ಇತ್ತೀಚಿನ ಬೆಲ್ಲಾ ಚಂಡಮಾರುತದಿಂದಾಗಿ ಬ್ರಿಟನ್ ದೇಶವು 50%ಕ್ಕಿಂತ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದಿಸಿದೆ, ಒಂದು ಗಾಳಿಯನ್ನ ಬಳಕೆ ಮಾಡಿಕೊಂಡು. ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಇತ್ತೀಚೆಗೆ ಯಾವ ರಾಜ್ಯ ಭಾರತವು ಎಡಿಬಿಯೊಂದಿಗೆ
$100 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಕರ್ನಾಟಕ. ಟೆಸ್ಲಾ ಇತ್ತೀಚೆಗೆ ತನ್ನ ಅತಿದೊಡ್ಡ ಸೂಪರ್ ಚಾರ್ಜರ್ ಸೌಲಭ್ಯವನ್ನು ಎಲ್ಲಿ ಪ್ರಾರಂಭಿಸಿದೆ? ಉತ್ತರ ಚೀನಾ. ಯಾವ ಬ್ಯಾಂಕ್ ಇತ್ತೀಚೆಗೆ ವಾಟ್ಸ್ಆಪ್ ಬ್ಯಾಂಕಿಂಗ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಬಿಒಬಿ, ಬ್ಯಾಂಕ್ ಆಫ್ ಬರೋಡಾ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ತಮಿಳು ಅಕಾಡೆಮಿ ಸ್ಥಾಪಿಸಲಾಗಿದೆ? ಉತ್ತರ ದೆಹಲಿ. 4ನೇ ಜಾಗತಿಕ ಆಯುರ್ವೇದ ಉತ್ಸವ ಇತ್ತೀಚೆಗೆ ಎಲ್ಲಿ ನಡೆಯಲಿದೆ? ಉತ್ತರ ಕೇರಳ. ಇತ್ತೀಚೆಗೆ ಮರಣ ದಂಡನೆಯನ್ನು ಯಾವ ದೇಶ ರದ್ದುಪಡಿಸಿದೆ? ಉತ್ತರ ಕಜಕಿಸ್ತಾನ್. ಕೃಷಿಯಲ್ಲಿ ಹೊಸತನವನ್ನು ಉತ್ತೇಜಿಸಲು ಕೃಷಿ ಸಚಿವಾಲಯ ಪ್ರಾರಂಭಿಸಿದ ಆನ್ಲೈನ್ ಇವೆಂಟ್ ನ ಹೆಸರೇನು? ಉತ್ತರ ಅಗ್ರಿ ಇಂಡಿಯಾ ಹ್ಯಾಕಥಾನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ಐಯುಸಿ ವಿಸ್ತರಣೆ ಏನು? ಉತ್ತರ ಇಂಟರ್ ಕನೆಕ್ಟ್ ಯೂಸೇಜ್ ಚಾರ್ಜಸ್. ಯಾವ ಭಾರತೀಯ ರಾಜ್ಯದ ಗಡಿ ಸಮೀಪ ಇರುವ ಟಿಬೇಟಿಯನ್ ನಗರಗಳಾದ ಲಾಸಾ ಮತ್ತು ನೈಂಗಿಚಿಯನ್ನು ಸಂಪರ್ಕಿಸುವ ಚೀನಾ ರೈಲ್ವೆ ಮಾರ್ಗವನ್ನು ಪೂರ್ಣಗೊಳಿಸಿದೆ? ಉತ್ತರ ಅರುಣಾಚಲ ಪ್ರದೇಶ. ಶಾಲಾ ಪಠ್ಯಕ್ರಮದಲ್ಲಿ ಸಿಖ್ ಗುರುಗಳ ಇತಿಹಾಸವನ್ನು ಒಳಗೊಂಡಿರುತ್ತದೆ ಎಂದು ಯಾವ ರಾಜ್ಯ ಘೋಷಿಸಿತು? ಉತ್ತರ ಉತ್ತರ ಪ್ರದೇಶ. ಯಾವ ಭಾರತೀಯ ರಾಜ್ಯದಲ್ಲಿ ತೋಬಲ್ ವಿವಿಧೋದ್ದೇಶ ಯೋಜನೆಯನ್ನು ಉದ್ಘಾಟಿಸಲಾಗಿದೆ? ಉತ್ತರ ಮಣಿಪುರ. ಇತ್ತೀಚೆಗೆ ನಿಧನರಾದ ಸುನಿಲ್ ಕೊತಾರಿ ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ ನೃತ್ಯ ಇತಿಹಾಸಕಾರ. 2020 ಡಿಸೆಂಬರ್ನಲ್ಲಿ MORTH ಅಧಿಸೂಚನೆಯ ಪ್ರಕಾರ ಅವಧಿ ಮುಗಿದ ಮೋಟಾರ್ ವಾಹನಗಳ ದಾಖಲೆಗಳ ಸಿಂಧುತ್ವವನ್ನು ಯಾವ ದಿನಾಂಕದವರೆಗೆ ವಿಸ್ತರಿಸಲಾಗುತ್ತದೆ? ಉತ್ತರ ಮಾರ್ಚ್ 31, 2021 ವಿಸ್ತರಿಸಲಾಗುತ್ತದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಪೋಂಪೈ ಎಂಬ ಪುರಾತತ್ವ ಶಾಸ್ತ್ರದ ತಾಣವು ಯಾವ ದೇಶದಲ್ಲಿದೆ? ಉತ್ತರ ಇಟಲಿ. ಇತ್ತೀಚೆಗೆ ಬ್ರಹ್ಮಪುತ್ರ ಮುಕಟಾ ನದಿ ಪ್ರಯಾಣವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಉತ್ತರ ಅಸ್ಸಾಂ. ವಿಶ್ವ ಸಂಗೀತ ಉತ್ಸವದಲ್ಲಿ ಇತ್ತೀಚೆಗೆ ತಾನ್ಸೇನ್ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಪಂಡಿತ್ ಸತೀಶ್ ವ್ಯಾಸ್. ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು ಯಾವ ರಕ್ಷಣಾ ಕಂಪನಿಗೆ ಗ್ರೀನ್ ಚಾನೆಲ್ ಸ್ಥಿತಿ ನೀಡಿದೆ? ಉತ್ತರ L&T ಡಿಫೆನ್ಸ್. ಇತ್ತೀಚೆಗೆ ಮಯಿಲಾಡುತುರೈ ಯಾವ ರಾಜ್ಯದ 38ನೇ ಜಿಲ್ಲೆಯಾಗಿದೆ? ಉತ್ತರ ತಮಿಳುನಾಡು. ಈ ಒಂದು ಮಯಿಲಾಡುತುರೈ ಎಂಬ ಜಿಲ್ಲೆಯು ತಮಿಳುನಾಡಿನ 38ನೇ ಜಿಲ್ಲೆಯಾಗಿ ರಚನೆಯಾಗಿದೆ. ಎಲ್ಲಾ ರಾಜ್ಯ ಮದರಸೆಗಳನ್ನು ರದ್ದು ಮಾಡಿ ಅವುಗಳನ್ನು ಸಾಮಾನ್ಯ ಶಾಲೆಗಳಾಗಿ ಪರಿವರ್ತಿಸುವ ಮಸೂದೆಯನ್ನು ಯಾವ ರಾಜ್ಯ ಇತ್ತೀಚೆಗೆ ಅಂಗೀಕರಿಸಿದೆ? ಉತ್ತರ ಅಸ್ಸಾಂ. ಮಹಾರಾಷ್ಟ್ರದ ಯಾವ ಬುಡಕಟ್ಟು ನಗರವು ಇತ್ತೀಚೆಗೆ ಮಿನಿ ಮಹಾಬಲೇಶ್ವರ ಟ್ಯಾಗ್ ಗಳಿಸಿದೆ? ಉತ್ತರ ಜವಾಹರ್. ಗ್ಲೋಬ್ ಸಾಕರ್ ಪ್ರಶಸ್ತಿಗಳಲ್ಲಿ ಇತ್ತೀಚೆಗೆ ಪ್ಲೇಯರ್ ಆಫ್ ದಿ ಸೆಂಚುರಿ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಕ್ರಿಸ್ಟಿಯಾನೋ ರೊನಾಲ್ಡೋ. ಗ್ಲೋಬಲ್ ಸಾಕರ್ ಪ್ರಶಸ್ತಿಗಳಲ್ಲಿ ಇತ್ತೀಚೆಗೆ ಪ್ಲೇಯರ್ ಆಫ್ ದಿ ಸೆಂಚುರಿ ಎಂಬ ಪ್ರಶಸ್ತಿಯನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರವರು ಪಡ್ಕೊಂಡಿದ್ದಾರೆ. ಭಾರತದ ಅತ್ಯುನ್ನತ ಹವಾಮಾನ ಕೇಂದ್ರವನ್ನು ಇತ್ತೀಚೆಗೆ ಉದ್ಘಾಟಿಸಿದ ಸ್ಥಳ ಎಲ್ಲಿದೆ? ಉತ್ತರ ಲೇಹ್. ಯಾವ ಹೂಗಳ ಹೊಸ ಪ್ರಭೇದ ಪೋರ್ಚುಲಾಕಾ ಲಾಲ್ಜಿಯನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ? ಉತ್ತರ ಸನ್ ರೋಸ್. ಐ ಕೇಮ್ ಅಪಾನ್ ಎ ಲೈಟ್ ಹೌಸ್ ಎಂಬ ಪುಸ್ತಕವನ್ನು ಇತ್ತೀಚೆಗೆ ಬರೆದವರು ಯಾರು? ಉತ್ತರ ಶಾಂತಾನು ನಾಯ್ಡು. 2020 ಪ್ರತಿಷ್ಠಿತ ಇಂಜಿನಿಯರ್ ಪ್ರಶಸ್ತಿ ನೀಡಿ ಯಾರನ್ನು ಗೌರವಿಸಲಾಗಿದೆ? ಉತ್ತರ VK ಯಾದವ್. ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಮತ್ತು ಸಿಇಒ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಸುನೀತಾ ಶರ್ಮಾ. ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಮತ್ತು ಸಿಇಒ ಆಗಿ ಇತ್ತೀಚೆಗೆ ಸುನೀತಾ ಶರ್ಮಾರವರು ಆಯ್ಕೆಯಾಗಿದ್ದಾರೆ. ಇಸ್ರೋ ಅಧ್ಯಕ್ಷ ಕೆ ಶಿವನ್ ಅವರ ಅಧಿಕಾರಾವಧಿಯನ್ನು ಇತ್ತೀಚೆಗೆ ಎಷ್ಟು ವರ್ಷ ವಿಸ್ತರಿಸಲಾಗಿದೆ? ಉತ್ತರ 1 ವರ್ಷ. ಇಸ್ರೋದ ಅಧ್ಯಕ್ಷ ಕೆ ಶಿವನ್ ಅವರ ಅಧಿಕಾರಾವಧಿಯನ್ನು ಇತ್ತೀಚೆಗೆ 1 ವರ್ಷ ಕಾಲ ವಿಸ್ತರಿಸಲಾಗಿದೆ. ಕೋವಿಡ್ ವಾರಿಯರ್ಸ್ ಗೌರವಾರ್ಥ ಸ್ಮಾರಕವನ್ನು ಸ್ಥಾಪಿಸಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿರ್ಧರಿಸಿದೆ? ಉತ್ತರ ಒಡಿಶಾ. ಡಿಜಿ ನೆಸ್ಟ್ ಎಂಬ ಮೊಬೈಲ್ ಆಪ್ ಅನ್ನು ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ? ಉತ್ತರ ಪಂಜಾಬ್.
ಐಎಎಫ್ ಇ ಗವರ್ನೆನ್ಸ್ ಅಥವಾ ಇ ಆಫೀಸ್ ಪೋರ್ಟಲ್ ಅನ್ನು ಇತ್ತೀಚೆಗೆ ಉದ್ಘಾಟಿಸಿದವರು ಯಾರು? ಉತ್ತರ RKS ಭದೌರಿಯಾ. ಏಕ್ ಜಿಲ್ಲಾ ಏಕ್ ಶಿಲ್ಪ ಎಂಬ ಅಭಿಯಾನವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಮಧ್ಯಪ್ರದೇಶ. ಇತ್ತೀಚೆಗೆ ಪಿ ರವಿಕುಮಾರ್ ಅವರನ್ನು ಯಾವ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ? ಉತ್ತರ ಕರ್ನಾಟಕ. ಇತ್ತೀಚೆಗೆ ಪಿ ರವಿಕುಮಾರ್ ಅವರನ್ನು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗದ ಉಪ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು ಯಾರು? ಉತ್ತರ ಉಮೇಶ್ ಸಿನ್ಹಾ. ವರ್ಚುವಲ್ ಅಗ್ರಿ ಹ್ಯಾಕಥಾನ್ 2020 ಅನ್ನು ನವದೆಹಲಿಯಲ್ಲಿ ಇತ್ತೀಚೆಗೆ ಉದ್ಘಾಟಿಸಿದವರು ಯಾರು? ಉತ್ತರ ನರೇಂದ್ರ ಸಿಂಗ್ ತೋಮರ್. ಇತ್ತೀಚೆಗೆ ಪಾಡ್ಕಾಸ್ಟ್ ನೆಟ್ವರ್ಕ್ ವಂಡರಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಉತ್ತರ ಅಮೆಜಾನ್. ಯಾರು ಇತ್ತೀಚೆಗೆ ಭಾರತದ 67ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ? ಉತ್ತರ ಲಿಯಾನ್ ಮೆಂಡೋಂಕಾ. ಭಾರತದ ಮೊದಲ ಪರಾಗ ಸ್ಪರ್ಶಕ ಉದ್ಯಾನವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಉತ್ತರಾಖಂಡ. ಅಡಾಪ್ಟ್ ಎ ಹೆರಿಟೇಜ್ ಪ್ರವಾಸೋದ್ಯಮ ಸಚಿವಾಲಯವು ಯಾವ ಕೇಂದ್ರ ಸಚಿವಾಲಯದ ಸಹಯೋಗದೊಂದಿಗೆ ಜಾರಿಗೆ ತಂದಿದೆ? ಉತ್ತರ ಸಂಸ್ಕೃತಿ ಸಚಿವಾಲಯ. ಮಿಷನ್ ಸಾಗರ್ 3ರ ಭಾಗವಾಗಿ ಭಾರತೀಯ ನೌಕಾ ಹಡಗು INS ಕಿಲ್ತನ್ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲು ಯಾವ ದೇಶವನ್ನು ತಲುಪಿದೆ? ಉತ್ತರ ಕಾಂಬೋಡಿಯಾ. 5 ಐಸ್ ಗುಪ್ತಚರ ಜಾಲದ 6ನೇ ಸದಸ್ಯರಾಗಿ ಸೇರಲು ಯಾವ ದೇಶ ಸಿದ್ಧವಾಗಿದೆ? ಉತ್ತರ ಜಪಾನ್. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಥವಾ SCL ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಸೋಮಾ ಮಂಡಾಲ್. ಪ್ರತಿ ವರ್ಷ DRDO ಫೌಂಡೇಶನ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 1. ಅಸ್ಸಾಂ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತೀಯ ಸರ್ಕಾರದೊಂದಿಗೆ $231 ಮಿಲಿಯನ್ ಮೌಲ್ಯದ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದ ಸಂಸ್ಥೆಯನ್ನು ಹೆಸರಿಸಿ. ಉತ್ತರ ADB. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಎಸ್ಟೋನಿಯಾ ಯಾವ ಖಂಡದ ದೇಶವಾಗಿದೆ? ಉತ್ತರ ಯುರೋಪ್. ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ 2 ಸೂರ್ಯ ಪರಿಶೋಧನೆ ಹೆಲಿಯೋಫಿಸಿಕ್ಸ್ ಕಾರ್ಯಾಚರಣೆಗಳನ್ನು ಅನುಮೋದಿಸಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. ಮೊಲಾಸಿಸ್, ಕಬ್ಬು, ಸಕ್ಕರೆ ಬೀಟ್, ಸೋರ್ಗಮ್ ಮತ್ತು ಖಾದ್ಯ ಎಣ್ಣೆ ಬೀಜಗಳಂತಹ ಮೂಲಗಳಿಂದ ಯಾವ ರೀತಿಯ ಎಥೆನಾಲ್ ತಯಾರಿಸಲಾಗುತ್ತದೆ? ಉತ್ತರ 1G ಎಥೆನಾಲ್ ಅಥವಾ 1G ಎಥೆನಾಲ್. ಭಾರತೀಯ ವಲಸೆಗಾರರೊಂದಿಗೆ ಸಂಪರ್ಕ ಸಾಧಿಸಲು ವಿದೇಶಾಂಗ ಸಚಿವಾಲಯವು ಯಾವ ಅರ್ಜಿಯನ್ನು ಪ್ರಾರಂಭಿಸಿದೆ? ಉತ್ತರ ಗ್ಲೋಬಲ್ ಪ್ರವಾಸಿ ಲಿಸ್ಟ್. ಇತ್ತೀಚೆಗೆ ಈಶಾನ್ಯದ ಮೊದಲ ಶುಂಠಿ ಸಂಸ್ಕರಣಾ ಘಟಕವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಉತ್ತರ ಮೇಘಾಲಯ. ಇತ್ತೀಚೆಗೆ ನ್ಯಾಷನಲ್ ಪೊಲೀಸ್ K9 ಪತ್ರಿಕೆಯನ್ನು ಬಿಡುಗಡೆ ಮಾಡಿದವರು ಯಾರು? ಉತ್ತರ ಅಮಿತ್ ಶಾ. ಇತ್ತೀಚೆಗೆ JS ಬ್ಯಾನರ್ಜಿಯನ್ನು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ? ಉತ್ತರ ಮದ್ರಾಸ್ ಹೈಕೋರ್ಟ್. ಇತ್ತೀಚೆಗೆ ನಿಧನರಾದ ಜೋನ್ ಮಿಕ್ಲಿನ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಹಾಲಿವುಡ್ ನಿರ್ದೇಶಕ. ಇತ್ತೀಚೆಗೆ ನಿಧನರಾದ ಮೈಕಲ್ ಕೊಂಡೋ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ ಹಾಕಿ. ಇತ್ತೀಚೆಗೆ ಚಂಡಮಾರುತ ಪೀಡಿತ ಯಾವ ದೇಶಕ್ಕೆ ಭಾರತ ಪರಿಹಾರ ಸಾಮಗ್ರಿಗಳನ್ನು ನೀಡಿದೆ? ಉತ್ತರ ಫಿಜಿ. ಯಾವ ರಾಜ್ಯದ ತೋಟಗಾರಿಕೆ ಉತ್ಪಾದನೆಯನ್ನು ವಿಸ್ತರಿಸಲು ಇತ್ತೀಚೆಗೆ ಭಾರತ ADB ಯೊಂದಿಗೆ 10 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಹಿಮಾಚಲ ಪ್ರದೇಶ. ಇತ್ತೀಚೆಗೆ ಯಾವ ದೇಶದ ಸೈನ್ಯವು ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಾನೆ ಅವರಿಗೆ ಗಾರ್ಡ್ ಆಫ್ ಆನರ್ ನೀಡಿ ಗೌರವಿಸಿದೆ? ಉತ್ತರ ದಕ್ಷಿಣ ಕೊರಿಯಾ. ಹಿಂದೂ ಮಹಾಸಾಗರದಲ್ಲಿ ಸೀ ವಿಂಗ್ ಗ್ಲೈಡರ್ಗಳನ್ನು ಯಾವ ದೇಶ ಇತ್ತೀಚೆಗೆ ನಿಯೋಜಿಸಿದೆ? ಉತ್ತರ ಚೀನಾ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅವರು IIM ಸಂಬಲ್ಪುರದ ಶಾಶ್ವತ ಕ್ಯಾಂಪಸ್ಗೆ ಅಡಿಪಾಯ ಹಾಕಿದ್ದಾರೆ? ಉತ್ತರ ಒಡಿಶಾ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ವೃತ್ತಿಪರವಾಗಿ ತರಬೇತಿ ಪಡೆದ 1000 ದಾದಿಯರು ಅಥವಾ ನರ್ಸರನ್ನ ಯಾವ ದೇಶಕ್ಕೆ ಕಳಿಸಿದೆ?
ಉತ್ತರ ಬ್ರಿಟನ್. ವಾಹನ ಮಾಸ್ಟರ್ ಕ್ಲಾಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಆಲ್ಫ್ರೆಡೋ ಕೊವೆಲ್ಲಿ. ಸಾವಿತ್ರಿಬಾಯಿ ಫುಲೆ ಜಯಂತಿ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 3ರಂದು. ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 4ರಂದು. ದೇಶ್ ನಾಯಕ್ ದಿವಸ್ ಆಚರಿಸಲು ಯಾವ ರಾಜ್ಯ ಘೋಷಿಸಿದೆ? ಉತ್ತರ ಪಶ್ಚಿಮ ಬಂಗಾಳ. ಪ್ರವಾಸೋದ್ಯಮಕ್ಕಾಗಿ ಒಳನೋಟ ಸಾಧನ ಅಥವಾ ಇನ್ಸೈಟ್ ಟೂಲ್ ಬಿಡುಗಡೆ ಮಾಡುವುದಾಗಿ ಇತ್ತೀಚೆಗೆ ಯಾರು ಘೋಷಿಸಿದ್ದಾರೆ? ಉತ್ತರ ಗೂಗಲ್. ಇತ್ತೀಚೆಗೆ ಕೇಂದ್ರ ಆರೋಗ್ಯ ಸಚಿವಾಲಯವು ಕೊರೋನಾ ವೈರಸ್ ಲಸಿಕೆ ಹಾಕಲು ಯಾವ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಕೋವಿನ್. ಇತ್ತೀಚೆಗೆ ಪಂಕಜ್ ಮಿತ್ತಲ್ ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಉತ್ತರ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್. ಇತ್ತೀಚೆಗೆ ನಿಧನರಾದ ಗಿರಿ ಮಾರ್ಸ್ಡೆಂಡ್ ಅವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? ಉತ್ತರ ಗಾಯಕ. 2021ರ ರಾಷ್ಟ್ರೀಯ ಮೆಟ್ರಾಲಜಿ ಕಾನ್ಕ್ಲೇವ್ ಇತ್ತೀಚೆಗೆ ಉದ್ಘಾಟಿಸಿದವರು ಯಾರು? ಉತ್ತರ ನರೇಂದ್ರ ಮೋದಿ. ಗರ್ಭಪಾತವನ್ನು ಅಥವಾ ಅಬಾರ್ಷನ್ ಅನ್ನು ಮಾನ್ಯಗೊಳಿಸುವ ಮಸೂದೆಯನ್ನು ಇತ್ತೀಚೆಗೆ ಯಾವ ದೇಶ ಅಂಗೀಕರಿಸಿದೆ? ಉತ್ತರ ಅರ್ಜೆಂಟೀನಾ. ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಕಿಸಾನ್ ಕಲ್ಯಾಣ್ ಮಿಷನ್ ಅನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ 25 ಕೋಟಿ ಫಾಲೋವರ್ಸ್ ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಕ್ರಿಸ್ಟಿಯಾನೋ ರೊನಾಲ್ಡೋ. ಉಳಿತಾಯ ಖಾತೆ ಅಥವಾ ಸೇವಿಂಗ್ ಅಕೌಂಟ್ ತೆರೆಯಲು ಯಾವ ಬ್ಯಾಂಕ್ ಇತ್ತೀಚೆಗೆ ವಿಡಿಯೋ KYC ಸೌಲಭ್ಯವನ್ನು ಪರಿಚಯಿಸಿದೆ? ಉತ್ತರ IDBI ಬ್ಯಾಂಕ್. ಇತ್ತೀಚೆಗೆ ರಾಮಲಿಂಗೇಶ್ವರ ಪಾರ್ಕ್ ಅನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಉತ್ತರ ಒಡಿಶಾ. ಮಲಾಲಾ ಯೂಸಫ್ಜೈ ವಿದ್ಯಾರ್ಥಿ ವೇತನ ಕಾಯ್ದೆಯನ್ನು ಇತ್ತೀಚೆಗೆ ಯಾವ ದೇಶದ ಸಂಸತ್ತು ಅಂಗೀಕರಿಸಿದೆ? ಉತ್ತರ USA. LPG ಗ್ರಾಹಕರಿಗೆ ಇತ್ತೀಚೆಗೆ ಮಿಸ್ಡ್ ಕಾಲ್ ಸೌಲಭ್ಯ ಪ್ರಾರಂಭಿಸಿದವರು ಯಾರು? ಉತ್ತರ ಧರ್ಮೇಂದ್ರ ಪ್ರಧಾನ್. ಇತ್ತೀಚೆಗೆ ಅಖಿಲ ಭಾರತ ಚೆಸ್ ಫೆಡರೇಷನ್ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ ಸಂಜಯ್ ಕಪೂರ್. ಇತ್ತೀಚೆಗೆ CCTV ಕಣ್ಗಾವಲಿನಲ್ಲಿ ವಿಶ್ವದ ಅಗ್ರಸ್ಥಾನ ಪಡೆದ ನಗರ ಯಾವುದು? ಉತ್ತರ ಚೆನ್ನೈ. ಯಾವ ಭಾರತೀಯ ಸಶಸ್ತ್ರ ಪಡೆಗಳು ಈ ರೀತಿಯ ಮಾನವ ಹಕ್ಕುಗಳ ಕೋಶವನ್ನು ರಚಿಸಿವೆ? ಉತ್ತರ ಭಾರತೀಯ ಸೇನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಏಷ್ಯನ್ ವಾಟರ್ ಬಾರ್ಡ್ ಸೆನ್ಸಸ್ 2021 ಯಾವ ರಾಜ್ಯದಲ್ಲಿ ನಡೆಸಬೇಕು? ಉತ್ತರ ಆಂಧ್ರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಡೀಪರ್ ಬಿಲ್ ಯಾವ ರಾಜ್ಯದ ಏಕೈಕ ರಾಮ್ಸರ್ ತಾಣವಾಗಿದೆ? ಉತ್ತರ ಅಸ್ಸಾಂ. ಜಲಿಯನ್ ವಾಲಾಬಾಗ್ ಶತಮಾನೋತ್ಸವ ಸ್ಮಾರಕ ಉದ್ಯಾನವನದ ಅಡಿಪಾಯವನ್ನು ಎಲ್ಲಿ ಹಾಕಲಾಗಿದೆ? ಉತ್ತರ ಅಮೃತ್ಸರ. ಇತ್ತೀಚೆಗೆ ಭಾರತ ಸರ್ಕಾರ ಯಾರ ಹೆಸರಿನಲ್ಲಿ ವಾರ್ಷಿಕ ವಿಪತ್ತು ನಿರ್ವಹಣಾ ಪ್ರಶಸ್ತಿಗಳನ್ನು ಸ್ಥಾಪಿಸಿದೆ? ಉತ್ತರ ಸುಭಾಷ್ ಚಂದ್ರ ಬೋಸ್. 2 ಲಕ್ಷ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಿದ ಮೊದಲ ರಾಜ್ಯ ಯಾವುದು? ಉತ್ತರ ಕರ್ನಾಟಕ. ಇತ್ತೀಚೆಗೆ ಭಾರತವು 5 ಲಕ್ಷ ಡೋಸ್ ಕೊರೋನಾ ವೈರಸ್ ಲಸಿಕೆಗಳನ್ನು ಯಾವ ದೇಶಕ್ಕೆ ನೀಡುತ್ತದೆ? ಉತ್ತರ ಆಫ್ಘಾನಿಸ್ತಾನ್. ಇತ್ತೀಚೆಗೆ ಭಾರತ ದೇಶವು 5 ಲಕ್ಷ ಡೋಸ್ ಕೊರೋನಾ ವೈರಸ್ ಲಸಿಕೆಗಳನ್ನು ಆಫ್ಘಾನಿಸ್ತಾನ್ ದೇಶಕ್ಕೆ ರವಾನೆ ಮಾಡಿದೆ. ಆಕಾಶ್ NG ಅಥವಾ ಹೊಸ ತಲೆಮಾರಿನ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಎಲ್ಲಿ ಪರೀಕ್ಷಿಸಲಾಗಿದೆ? ಉತ್ತರ ಒಡಿಶಾ. ಮಾರುಕಟ್ಟೆ ಬಂಡವಾಳೀಕರಣದ ಆಧಾರದ ಮೇಲೆ ದೇಶದ ಯಾವ ಕಂಪನಿ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿದೆ?
ಉತ್ತರ TCS. ಹಳೆಯ ವಾಹನಗಳಿಗೆ ಹಸಿರು ತೆರಿಗೆ ವಿಧಿಸುವ ಪ್ರಸ್ತಾಪವನ್ನು ಯಾರು ಅನುಮೋದಿಸಿದ್ದಾರೆ? ಉತ್ತರ ನಿತಿನ್ ಗಡ್ಕರಿ. ಇತ್ತೀಚೆಗೆ ಬಿಡುಗಡೆಯಾದ ವೈಜ್ಞಾನಿಕ ಪ್ರಕಟಣೆಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ಚೀನಾ. ಚೀನಾ ದೇಶವು ಇತ್ತೀಚೆಗೆ ಬಿಡುಗಡೆಯಾದಂತಹ ವೈಜ್ಞಾನಿಕ ಪ್ರಕಟಣೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಭಾರತ್ ಪರ್ವ 2021 ವಾರ್ಷಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಯಾರು? ಉತ್ತರ ಓಂ ಬಿರ್ಲಾ. 2 ದಿನಗಳ ಮೆಗಾ ಕವನ ಕಾರ್ಯಕ್ರಮ ಇತ್ತೀಚೆಗೆ ಎಲ್ಲಿ ನಡೆಯಲಿದೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಗ್ಯಾಲಂಟ್ರಿ ಅವಾರ್ಡ್ಸ್ ಪೋರ್ಟಲ್ ನ ಹೊಸ ಆವೃತ್ತಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರ ರಾಜನಾಥ್ ಸಿಂಗ್. ರಾಷ್ಟ್ರೀಯ ಅತ್ಯುತ್ತಮ ಚುನಾವಣಾ ಅಭ್ಯಾಸ ಪ್ರಶಸ್ತಿ 2021 ಯಾವ ರಾಜ್ಯ ಗೆದ್ದಿದೆ? ಉತ್ತರ ಮೇಘಾಲಯ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ IMF ಇತ್ತೀಚಿನ ವಿಶ್ವ ಆರ್ಥಿಕ ಮೇಲ್ನೋಟ ವರದಿಯ ಪ್ರಕಾರ ಭಾರತದ GDP ಅನ್ನು 2020-21 ಆರ್ಥಿಕ ವರ್ಷದಲ್ಲಿ ಯಾವ ಶೇಕಡಾವಾರು ಪ್ರಮಾಣದಲ್ಲಿ ನಿರೀಕ್ಷಿಸಲಾಗಿದೆ? ಉತ್ತರ -8%. 2021ಕ್ಕೆ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ? ಉತ್ತರ 119. 51ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅಥವಾ IFFI ಭಾರತೀಯ ವ್ಯಕ್ತಿತ್ವದ ವರ್ಷದ ಪ್ರಶಸ್ತಿಯನ್ನು ಯಾರು ಪಡೆದರು? ಉತ್ತರ ಬಿಸ್ವಜಿತ್ ಚಟರ್ಜಿ. 2021 ಕ್ಯಾಲೆಂಡರ್ ವರ್ಷದಲ್ಲಿ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆ ಅಥವಾ ಯುಎನ್ ಡೆಸಪ್ ಪ್ರಕಾರ ಭಾರತದ GDP ಎಷ್ಟು? ಉತ್ತರ 7.3%. ಅಂತಾರಾಷ್ಟ್ರೀಯ ಹತ್ಯಾಕಾಂಡದ ಸ್ಮರಣ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 27. ಇತ್ತೀಚೆಗೆ ನಿಧನರಾದ ಪ್ರಶಾಂತ್ ದೋರಾ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ ಫುಟ್ಬಾಲ್. ಗೋವಾದಲ್ಲಿ ನಡೆದ 51ನೇ IFFI ನಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ ವಿಕ್ಟೋರಿಯಾ ಸ್ಟೊರಾರೋ. ಸುಭಾಷ್ ಚಂದ್ರ ಬೋಸ್ ಹಪ್ಪಡ ಪ್ರಧಾನ್ ಪುರಸ್ಕಾರ 2020 ಗೆದ್ದ ವ್ಯಕ್ತಿ ಯಾರು? ಉತ್ತರ ರಾಜೇಂದ್ರ ಕುಮಾರ್ ಭಂಡಾರಿ. ಹೊಸ ಸೇನಾ ಸಿಬ್ಬಂದಿ ಉಪಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಶಾಂತಾನು ದಯಾಳ್. ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟದ 2ನೇ ಆವೃತ್ತಿ ಎಲ್ಲಿ ನಡೆಯಲಿದೆ? ಉತ್ತರ ಗುಲ್ಮಾರ್ಗ್. ಬರ್ಡ್ ಫ್ಲೂ ಅನ್ನು ರಾಜ್ಯ ವಿಪತ್ತು ಎಂದು ಘೋಷಿಸಿದ ರಾಜ್ಯ ಯಾವುದು? ಉತ್ತರ ಕೇರಳ. US ಸಂಸತ್ತಿನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನ ಸ್ಪೀಕರ್ ಆಗಿ ಯಾರನ್ನು ಮತ್ತೆ ನೇಮಿಸಲಾಗಿದೆ? ಉತ್ತರ ನ್ಯಾನ್ಸಿ ಫೆಲೋಸಿ. ಅಂಗವಿಕಲ ವ್ಯಕ್ತಿಯನ್ನು ಮದುವೆಯಾಗಲು ಸಾಮಾನ್ಯ ವ್ಯಕ್ತಿಗೆ 2.5 ಲಕ್ಷ ರೂಪಾಯಿ ನೀಡಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಒಡಿಶಾ. ಇತ್ತೀಚೆಗೆ ಅರೂಪ್ ಕುಮಾರ್ ಗೋಸ್ವಾಮಿ ಯಾವ ರಾಜ್ಯದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆದರು? ಉತ್ತರ ಆಂಧ್ರ ಪ್ರದೇಶ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ನೈಸರ್ಗಿಕ ಅನಿಲ ಪೈಪ್ಲೈನ್ ಅನ್ನು ಉದ್ಘಾಟಿಸಿದರು. ಇದು ಕೇರಳದ ಕೊಚ್ಚಿಯನ್ನು ಮತ್ತು ಕರ್ನಾಟಕದ ಯಾವ ನಗರಕ್ಕೆ ಸಂಪರ್ಕಿಸುತ್ತದೆ? ಉತ್ತರ ಮಂಗಳೂರು. ಟಾಯ್ ಕಾಥಾನ್ 2021 ಮತ್ತು ಟಾಯ್ ಕಾಥಾನ್ ಪೋರ್ಟಲ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಮೇಲಿನ 2 ಅಂದ್ರೆ ಸ್ಮೃತಿ ಇರಾನಿ ಮತ್ತು ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ರವರು ಈ ಒಂದು ಟಾಯ್ ಕಾಥಾನ್ 2021 ಮತ್ತು ಟಾಯ್ ಕಾಥಾನ್ ಪೋರ್ಟಲ್ ಅನ್ನು ಇತ್ತೀಚೆಗೆ ಪ್ರಾರಂಭಿಸಿದ್ದಾರೆ. ಯಾವ ರಾಜ್ಯದಲ್ಲಿ ನೀರಿನ ಸಾರಿಗೆಯನ್ನು ಸುಧಾರಿಸಲು ಇತ್ತೀಚೆಗೆ ವಿಶ್ವ ಬ್ಯಾಂಕ್ $105 ಮಿಲಿಯನ್ ಸಾಲ ನೀಡಿದೆ? ಉತ್ತರ ಪಶ್ಚಿಮ ಬಂಗಾಳ. ಇತ್ತೀಚೆಗೆ IOC ತನ್ನ ಇಂಧನ ಕೇಂದ್ರಗಳ ಬಳಿ ಸ್ಥಳೀಯ ಸಮುದಾಯಗಳ ಅಗತ್ಯಗಳನ್ನು ಪೂರೈಸಲು ಯಾವ ಉಪಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ ಪ್ರಯಾಸ್. ಸರ್ಕಾರಿ ಕಚೇರಿಗಳಿಗೆ ಗ್ರೀನ್ ಟ್ಯಾಗ್ ನೀಡುವಂತೆ ಯಾವ ರಾಜ್ಯ ಘೋಷಿಸಿದೆ?
ಉತ್ತರ ಕೇರಳ. ಯುವಕರನ್ನು ಆತ್ಮನಿರ್ಭರ್ ಮಾಡಲು ಯಾವ ರಾಜ್ಯವು ಲಾಂಚ್ ಪ್ಯಾಡ್ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ ಮಧ್ಯಪ್ರದೇಶ. ಫ್ಲೈಬಿಗ್ ಎಂಬ ಹೊಸ ವಿಮಾನಯಾನವನ್ನು ಯಾವ ದೇಶ ಪ್ರಾರಂಭಿಸಿದೆ? ಉತ್ತರ ಭಾರತ. ವೈದ್ಯಕೀಯ ಇಂಟರ್ನ್ ಭತ್ಯೆಯನ್ನು 7,500 ರಿಂದ 12,000ಕ್ಕೆ ಹೆಚ್ಚಿಸಿದ ರಾಜ್ಯ ಯಾವುದು? ಉತ್ತರ ಉತ್ತರ ಪ್ರದೇಶ. ಎನ್ಪಿಸಿ ಮತ್ತು ಕ್ಯೂಸಿಐ ಜೊತೆಗೆ ವಾಣಿಜ್ಯ ಸಚಿವಾಲಯ ಪ್ರಾರಂಭಿಸಿದ ವೆಬ್ನಾರ್ ಸೆರಿಡ್ನ ಹೆಸರೇನು? ಉತ್ತರ ಉದ್ಯೋಗ್ ಮ್ಯಾರಥಾನ್. 2020ರಲ್ಲಿ ಭಾರತದ ಹವಾಮಾನ ಕುರಿತು ಯಾವ ಸಂಸ್ಥೆ ಹೇಳಿಕೆ ನೀಡಿದೆ? ಉತ್ತರ ಭಾರತ ಹವಾಮಾನ ಇಲಾಖೆ. ಯುನಿಸೆಫ್ನ ಇತ್ತೀಚಿನ ಹೇಳಿಕೆಯ ಪ್ರಕಾರ ಹೊಸ ವರ್ಷದ ದಿನದಂದು ಯಾವ ದೇಶವು ಹೆಚ್ಚು ಜನನಗಳನ್ನು ದಾಖಲಿಸಿದೆ? ಉತ್ತರ ಭಾರತ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಸರಕು ವ್ಯವಹಾರ ಅಭಿವೃದ್ಧಿ ಪೋರ್ಟಲ್ ಅನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿತು? ಉತ್ತರ ರೈಲ್ವೆ ಸಚಿವಾಲಯ. ಇತ್ತೀಚೆಗೆ ಏರ್ ಇಂಡಿಯಾದ ಪೂರ್ಣ ಮಹಿಳಾ ಪೈಲಟ್ ತಂಡವು ನಿರಂತರವಾಗಿ ಎಷ್ಟು ಕಿಲೋಮೀಟರ್ ಹಾರಾಟದ ಇತಿಹಾಸವನ್ನು ಸೃಷ್ಟಿಸಿದೆ? ಉತ್ತರ 16,000 ಕಿಲೋಮೀಟರ್. ಪ್ರವಾಸಿ ಭಾರತೀಯ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 9 ಜನವರಿ. ಇತ್ತೀಚೆಗೆ ಯಾವ ರಾಜ್ಯದ ಸರ್ಕಾರಿ ಶಾಲೆಗಳ ಮಕ್ಕಳು ಜೈವಿಕ ಮನೆಗಳನ್ನು ನಿರ್ಮಿಸಿದ್ದಾರೆ? ಉತ್ತರ ತೆಲಂಗಾಣ. ಇತ್ತೀಚೆಗೆ ತೆಲಂಗಾಣ ರಾಜ್ಯ ಸರ್ಕಾರಿ ಶಾಲೆಗಳ ಮಕ್ಕಳು ಜೈವಿಕ ಮನೆಗಳನ್ನು ನಿರ್ಮಿಸಿದ್ದಾರೆ. ಇತ್ತೀಚೆಗೆ ನಿಧನರಾದ ಚಿತ್ರ ಘೋಷ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಶಿಕ್ಷಣ ತಜ್ಞ. ಗ್ರೇಡ್ 4 ಉದ್ಯೋಗಿಗಳಿಗೆ ಖಾದಿ ಬಟ್ಟೆಗಳನ್ನು ನೀಡಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಅಸ್ಸಾಂ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಆಗಿ ಇತ್ತೀಚೆಗೆ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ಜೆ ವೆಂಕಟ್ರಮು. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಆಗಿ ಇತ್ತೀಚೆಗೆ ಜೆ ವೆಂಕಟ್ರಮುರವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟದ ಮೊದಲ ಉಪ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅಭಿಷೇಕ್ ಯಾದವ್. ಫತಹ್ 1 ರಾಕೆಟ್ ವ್ಯವಸ್ಥೆಯನ್ನು ಯಾವ ದೇಶವು ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷಿಸಿದೆ? ಉತ್ತರ ಪಾಕಿಸ್ತಾನ. ಯಾವ ರಾಜ್ಯ ಸರ್ಕಾರ ಇಡೀ ರಾಜ್ಯವನ್ನು ನಿಯಂತ್ರಿತ ಪ್ರದೇಶವೆಂದು ಘೋಷಿಸಿದೆ? ಉತ್ತರ ಪಂಜಾಬ್. ಭಾರತ ಸರ್ಕಾರದ ಡಿಜಿಟಲ್ ಕ್ಯಾಲೆಂಡರ್ ಮತ್ತು ದಿನಚರಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು? ಉತ್ತರ ಪ್ರಕಾಶ್ ಜಾವಡೇಕರ್. ಹೊಸದಾಗಿ ಆಯ್ಕೆಯಾದ ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ಅವರ ಇತ್ತೀಚೆಗೆ ಅಟಾರ್ನಿ ಜನರಲ್ ಆಗಿ ನೇಮಕಗೊಂಡವರು ಯಾರು? ಉತ್ತರ ಮೇರಿಕ್ ಗಾರ್ಲ್ಯಾಂಡ್. ಪುರುಷರ ಟೆಸ್ಟ್ ಪಂದ್ಯದ ಮೊದಲ ಮಹಿಳಾ ಪಂದ್ಯ ಅಧಿಕಾರಿ ಯಾರು? ಉತ್ತರ ಕ್ಲೇರ್ ಪೊಲೋಸಾಕ್. ಇತ್ತೀಚೆಗೆ ನಿಧನರಾದ ಮಾಧವ ಸಿಂಗ್ ಸೋಲಾಂಕಿ ಅವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು? ಉತ್ತರ ಗುಜರಾತ್. ಫಿನ್ಟೆಕ್ ಇನ್ನೋವೇಷನ್ ಸೆಂಟರ್ ಸ್ಥಾಪಿಸಲು ಐಐಟಿ ಕಾನ್ಪುರದೊಂದಿಗೆ ಯಾವ ಬ್ಯಾಂಕ್ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಪಿಎನ್ಬಿ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಬಿಡೆನ್ ಆಡಳಿತವು ಅಮೆರಿಕದಲ್ಲಿ ಚೀಫ್ ಆಫ್ ಸ್ಟಾಫ್ ಆಗಿ ಯಾವ ಭಾರತೀಯ ಮೂಲದ ವ್ಯಕ್ತಿಯನ್ನು ನೇಮಕ ಮಾಡಿದೆ? ಉತ್ತರ ತಾರಕ್ ಶಾ. ಇತ್ತೀಚೆಗೆ ಐಎಂಎಫ್ ಭಾರತದ ಆರ್ಥಿಕ ಬೆಳವಣಿಗೆ ದರವನ್ನು 2021ರಲ್ಲಿ ಯಾವ ಶೇಕಡ ಎಂದು ಅಂದಾಜಿಸಿದೆ? ಉತ್ತರ 11.5%. ಕಾಲೇಜುಗಳಲ್ಲಿ ಓದುತ್ತಿರುವ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನು ಒದಗಿಸುವುದಾಗಿ ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಉತ್ತರ ಹರಿಯಾಣ. ಇತ್ತೀಚೆಗೆ ಭಾರತ ದೇಶವು 5 ಲಕ್ಷ ಡೋಸ್ ಕೋವಿಶೀಲ್ಡ್ ಲಸಿಕೆಗಳನ್ನು ಯಾವ ದೇಶಕ್ಕೆ ನೀಡಿದೆ? ಉತ್ತರ ಶ್ರೀಲಂಕಾ. ಫೋಟೋ ಐಡಿ ಇಪಿಐಸಿಯ ಎಲೆಕ್ಟ್ರಾನಿಕ್ ಆವೃತ್ತಿಯನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಚುನಾವಣಾ ಆಯೋಗ. ಎನ್ಸಿಎಲ್ಎಟಿಯ ಚೆನ್ನೈ ಚೇರ್ ಅನ್ನು ಉದ್ಘಾಟಿಸಿದವರು ಯಾರು? ಉತ್ತರ ನಿರ್ಮಲಾ ಸೀತಾರಾಮನ್. ಇತ್ತೀಚೆಗೆ ಮೀ ಇಂಡಿಯಾ ಅಥವಾ ಎಂಐ ಇಂಡಿಯಾ ಯಾರೊಂದಿಗೆ ಶಿಕ್ಷಾ ಅರ್ಹತಾ ಉಪಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ ಸೋನು ಸೂದ್. ಯಾವ ರಾಜ್ಯದಲ್ಲಿ HSBC ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ಘಟಕವನ್ನು ಉದ್ಘಾಟಿಸಿದೆ?
ಉತ್ತರ ಗುಜರಾತ್. ಹಿಂದೂಸ್ತಾನ ಯೂನಿಲಿವರ್ನ ಹೊಸ ಸಿಎಫ್ಒ ಆಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ರಿತೇಶ್ ತಿವಾರಿ. ಇತ್ತೀಚೆಗೆ ಕಾಜಾ ಕಲ್ಲಾಸ್ ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಿಯಾದರು? ಉತ್ತರ ಎಸ್ಟೋನಿಯಾ. ಐಇಎ ಯೊಂದಿಗೆ ಇತ್ತೀಚೆಗೆ ಯಾವ ದೇಶವು ಕಾರ್ಯತಂತ್ರದ ಸಹಭಾಗಿತ್ವ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಭಾರತ. 2021 ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಯಾವ ರಾಜ್ಯವು ಪ್ರಥಮ ಬಹುಮಾನವನ್ನು ಗೆದ್ದಿದೆ? ಉತ್ತರ ಉತ್ತರ ಪ್ರದೇಶ. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅಥವಾ ಸಿಪಿಐ 2020 ಭಾರತದ ಸ್ಥಾನವೆಷ್ಟು? ಉತ್ತರ 86ನೇ ಸ್ಥಾನ. ಹಾಲಿ ವಿಸಿ ಅಥವಾ ವೈಸ್ ಚೀಫ್ ಲೆಫ್ಟಿನೆಂಟ್ ಜನರಲ್ ಎಸ್.ಕೆ. ಸೈನಿ ಅವರನ್ನು ಬದಲಿಸಲು ಸೇನಾ ಸಿಬ್ಬಂದಿಯ ಹೊಸ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಚಂಡಿ ಪ್ರಸಾದ್ ಮೊಹಾಂತಿ. 2021 ವಿಶ್ವಸಂಸ್ಥೆ ಶಾಂತಿ ನಿರ್ಮಾಣ ನಿಧಿಗೆ ಅಥವಾ ಪಿಬಿಎಫ್ ಭಾರತ ಸರ್ಕಾರ ಎಷ್ಟು ಹಣವನ್ನು ವಾಗ್ದಾನ ಮಾಡಿದೆ? ಉತ್ತರ $1,50,000 ಅಷ್ಟು. 2020-21 ಹಣಕಾಸಿನ 4ನೇ ತ್ರೈಮಾಸಿಕದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿದರ ಎಷ್ಟು? ಉತ್ತರ 7.6% ಅಷ್ಟು. ಲೋವಿ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಕೊರೋನಾ ವೈರಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನಲ್ಲಿ ಭಾರತದ ಶ್ರೇಣಿ ಎಷ್ಟು? ಉತ್ತರ 86ನೇ ಸ್ಥಾನ. ಸರ್ಕಾರವು ಇತ್ತೀಚೆಗೆ ಯಾವ ನಗರದಲ್ಲಿ ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ಮನವಿ ನ್ಯಾಯಾಧೀಕರಣದ ಅಥವಾ NCLAT ಹೊಸ ಪೀಠವನ್ನು ತೆರೆದಿದೆ? ಉತ್ತರ ಚೆನ್ನೈ. ಲೋವಿ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದ ಕೊರೋನಾ ವೈರಸ್ ಕಾರ್ಯಕ್ಷಮತೆ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ನ್ಯೂಜಿಲೆಂಡ್. ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಅಥವಾ ಸಿಪಿಐ 2020 ನ್ಯೂಜಿಲೆಂಡ್ ಮತ್ತು ಡೆನ್ಮಾರ್ಕ್ ಜಂಟಿಯಾಗಿ ಪ್ರಥಮ ಸ್ಥಾನ ಪಡೆದಿವೆ. ಈ ಒಂದು ಸೂಚ್ಯಂಕವನ್ನು ಪ್ರತಿ ವರ್ಷ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಉತ್ತರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ತನ್ನ 74ನೇ ಪ್ರತಿಷ್ಠಾನ ದಿನವನ್ನು ಯಾವಾಗ ಆಚರಿಸಿದೆ? ಉತ್ತರ ಜನವರಿ 6. ಪ್ರತಿ ವರ್ಷ ಜನವರಿ 6ರಂದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ತನ್ನ ಪ್ರತಿಷ್ಠಾನ ದಿನವನ್ನು ಆಚರಿಸುತ್ತದೆ. ಈ ವರ್ಷ 74ನೇ ಪ್ರತಿಷ್ಠಾನ ದಿನವನ್ನು ಆಚರಿಸಿದೆ. ಇತ್ತೀಚೆಗೆ ಯಾವ ರಾಜ್ಯಕ್ಕಾಗಿ NDB $646 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಆಂಧ್ರಪ್ರದೇಶ. 2020-21 ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕತೆಯ ಕುಸಿತದ ಶೇಕಡಾವಾರು ಪ್ರಮಾಣವನ್ನು ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಅಂದಾಜಿಸಿದೆ. ಉತ್ತರ 9.6%. ಇತ್ತೀಚೆಗೆ ಹಿಮಾ ಕೊಹ್ಲಿ ಯಾವ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಉತ್ತರ ತೆಲಂಗಾಣ. ಇತ್ತೀಚೆಗೆ ನಿಧನರಾದ ಅಲನ್ ಬರ್ಗೇಸ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಕ್ರಿಕೆಟಿಗ. ಅರೆಕಾಲಿಕ ಉದ್ಯೋಗಗಳನ್ನು ನೀಡಲು ಇತ್ತೀಚೆಗೆ ಯಾವ ವಿಶ್ವವಿದ್ಯಾಲಯ ಘೋಷಿಸಿದೆ? ಉತ್ತರ ಲಕ್ನೋ ವಿಶ್ವವಿದ್ಯಾಲಯ. ಇತ್ತೀಚೆಗೆ ಲಕ್ನೋ ವಿಶ್ವವಿದ್ಯಾಲಯ ಅರೆಕಾಲಿಕ ಉದ್ಯೋಗಗಳನ್ನು ಅಥವಾ ಪಾರ್ಟ್ ಟೈಮ್ ಜಾಬ್ಗಳನ್ನು ನೀಡಲು ಇತ್ತೀಚೆಗೆ ಘೋಷಿಸಿದೆ. ಅಖಿಲ ಭಾರತ ರತ್ನ ಮತ್ತು ಆಭರಣ ದೇಶೀಯ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಶೀಶ್ ಪೆತೆ. ಇಂಡಿಯಾಸ್ 71-year ಟೆಸ್ಟ್ ದಿ ಜರ್ನಿ ಟು ಟ್ರಯಂಫ್ ಇನ್ ಆಸ್ಟ್ರೇಲಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಆರ್ ಕೌಶಿಕ್. ಇತ್ತೀಚೆಗೆ ನಿಧನರಾದ ಕಾಲಿನ್ ಬೆಲ್ ಯಾವ ಕ್ರೀಡೆಗೆ ಸೇರಿದವರು? ಉತ್ತರ ಫುಟ್ಬಾಲ್. ಎಂ ಪೆನ್ಷನ್ ಎಂಬ ಅಪ್ಲಿಕೇಶನ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಮಣಿಪುರ. ಭಾರತೀಯ ಸೇನೆ ರಚಿಸಿದ ಮಾನವ ಹಕ್ಕುಗಳ ಕೋಶದ ಮುಖ್ಯಸ್ಥರಾದವರು ಯಾರು? ಉತ್ತರ ಗೌತಮ್ ಚೌಹಾನ್. ಇತ್ತೀಚೆಗೆ ವೀರೇಂದರ್ ಕುಮಾರ್ ಪಾಲ್ ಅವರನ್ನು ಯಾವ ದೇಶದ ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿದೆ? ಉತ್ತರ ಸೋಮಾಲಿಯಾ. ಇತ್ತೀಚೆಗೆ ರೂಪುಗೊಂಡ ಉನ್ನತ ಮಟ್ಟದ ಗುಂಪಿನ ದಕ್ಷಿಣ ಏಷ್ಯಾ ಗ್ರೂಪ್ ಫಾರ್ ಎನರ್ಜಿಗೆ ಮುಖ್ಯಸ್ಥರಾದವರು ಯಾರು?
ಉತ್ತರ ರಾಮ್ ವಿನಯ್ ಶಾಹಿ. ಇತ್ತೀಚೆಗೆ ರೂಪುಗೊಂಡ ಉನ್ನತ ಮಟ್ಟದ ಗುಂಪಿನ ದಕ್ಷಿಣ ಏಷ್ಯಾ ಗ್ರೂಪ್ ಫಾರ್ ಎನರ್ಜಿಗೆ ಮುಖ್ಯಸ್ಥರಾದವರು ಬಂದು ರಾಮ್ ವಿನಯ್ ಶಾಹಿರವರಾಗಿರ್ತಾರೆ. ಏಷ್ಯಾ ಪೆಸಿಫಿಕ್ ನಲ್ಲಿ ಗೂಗಲ್ ಕ್ಲೌಡ್ ನ ಹೊಸ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಕರಣ್ ಬಜ್ವಾ. ಖೇಲೋ ಇಂಡಿಯಾ ಐಸ್ ಹಾಕಿ ಪಂದ್ಯಾವಳಿಯ ಉದ್ಘಾಟನೆ ಎಲ್ಲಿ ನಡೆಯಿತು? ಉತ್ತರ ಕಾರ್ಗಿಲ್. ಮೇಲ್ಛಾವಣಿಯ ಸೌರ ವಿಭಾಗದಲ್ಲಿ ಎಂಎಸ್ಎಂಇಗಳಿಗೆ ಹಣಕಾಸು ಯೋಜನೆಯನ್ನು ಒದಗಿಸಲು ಎಸ್ಐಡಿಬಿಐ ಜೊತೆ ಯಾವ ಕಂಪನಿ ಪಾಲುದಾರಿಕೆ ಹೊಂದಿದೆ? ಉತ್ತರ ಟಾಟಾ ಪವರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಅಕ್ರಮಶೀಲವಲ್ಲದ ವೆಂಟಿಲೇಟರ್ ಶ್ವಾಸವಾಯುವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ಸಿಎಸ್ಐಆರ್. ಪಿಎಂ ಕೇರ್ಸ್ ಫಂಡ್ ಟ್ರಸ್ಟ್ ಯಾವ ಉಪಕರಣಗಳನ್ನು ಅಳವಡಿಸಲು 201 ಕೋಟಿ ರು ಹಂಚಿಕೆ ಮಾಡಲಾಗಿದೆ? ಉತ್ತರ ಆಮ್ಲಜನಕ ಉತ್ಪಾದನಾ ಸಸ್ಯಗಳು. ಇತ್ತೀಚೆಗೆ ಚೆನ್ನೈ ಬಂದರಿನಲ್ಲಿರುವ ಹೊಸ ಕರಾವಳಿ ಸಂಶೋಧನಾ ವಾಹನ ಸಾಗರ್ ಅನ್ವೇಷಕವನ್ನು ರಾಷ್ಟ್ರಕ್ಕೆ ಅರ್ಪಿಸಿದವರಾರು? ಉತ್ತರ ಡಾಕ್ಟರ್ ಹರ್ಷವರ್ಧನ್ ಸಿಂಗ್. ವಿಶ್ವ ಹಿಂದಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 10 ಜನವರಿ. ಆಂಟಿ ಡೋಪಿಂಗ್ ಶಿಕ್ಷಣ ಮತ್ತು ಕಲಿಕೆ ಅಥವಾ ಎಡಿಇಎಲ್ ವೇದಿಕೆಯನ್ನು ಪ್ರಾರಂಭಿಸಿದವರು ಯಾರು? ಉತ್ತರ ವಿಶ್ವ ವಿರೋಧಿ ಡೋಪಿಂಗ್ ಏಜೆನ್ಸಿ ಅಥವಾ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ. ನಗರ ಸಂಸ್ಥೆಗಳ ಸುಧಾರಣೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದ 3ನೇ ರಾಜ್ಯ ಯಾವುದು? ಉತ್ತರ ತೆಲಂಗಾಣ. ಗುವಾಹಟಿ ಹೈಕೋರ್ಟ್ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಸುಧಾಂಶು ದುಲಿಯಾ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಯಾತ್ರಾ ಸಾರಥಿ ಯೋಜನೆಯಡಿ ಮಹಿಳೆಯರು ಮತ್ತು ವೃದ್ಧರಿಗೆ ಉಚಿತ ಬಸ್ ಸೇವೆಯನ್ನು ಪ್ರಾರಂಭಿಸಿದ್ದಾರೆ? ಉತ್ತರ ಅಸ್ಸಾಂ. ದಿ ಕ್ರಾನಿಕಲ್ ಆಫ್ ಫಿಲಾಂಥ್ರಪಿ ಇತ್ತೀಚೆಗೆ ಬಿಡುಗಡೆ ಮಾಡಿದ ಅತಿ ದೊಡ್ಡ ದೇಣಿಗೆಗಳ ವಾರ್ಷಿಕ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಉತ್ತರ ಜೆಫ್ ಬೆಜೋಸ್. ಯಾವ ಕಂಪನಿಯು ಇತ್ತೀಚೆಗೆ ವರ್ಚುವಲ್ ಬ್ರೇಕ್ಔಟ್ ರೂಮ್ ಸೌಲಭ್ಯವನ್ನು ಪ್ರಾರಂಭಿಸಿದೆ? ಉತ್ತರ ಮೈಕ್ರೋಸಾಫ್ಟ್. ಯಾವ ದೇಶವು ಇತ್ತೀಚೆಗೆ ಮೊದಲ ಡಬಲ್ ಸ್ಟಾಕ್ ಲಾಂಗ್ ಹಾಲ್ ಕಂಟೈನರ್ ರೈಲು ಬಿಡುಗಡೆ ಮಾಡಿದೆ? ಉತ್ತರ ಭಾರತ. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಸಿನಿಮಾ ಹಾಲುಗಳಲ್ಲಿ 100% ಉದ್ಯೋಗವನ್ನು ಅನುಮತಿಸಿದೆ? ಉತ್ತರ ಪಶ್ಚಿಮ ಬಂಗಾಳ. ಲಡಾಖ್ನಲ್ಲಿ ಸಂಸ್ಕೃತಿ ಮತ್ತು ಭಾಷೆಯ ವಿಷಯಗಳಿಗಾಗಿ ಸಮಿತಿ ರಚಿಸುವುದಾಗಿ ಯಾವ ಸಚಿವಾಲಯ ಇತ್ತೀಚೆಗೆ ಘೋಷಿಸಿದೆ? ಉತ್ತರ ಗೃಹ ಸಚಿವಾಲಯ. ಅಮೆರಿಕದ ಹೊಸ ಅಧ್ಯಕ್ಷ ಜೋ ಬಿಡೆನ್ ಅವರ ಶ್ವೇತಭವನದ ಉಪ ಪತ್ರಿಕಾ ಕಾರ್ಯದರ್ಶಿಯಾಗಿ ನೇಮಕಗೊಂಡವರು ಯಾರು? ಉತ್ತರ ಸಬ್ರೀನಾ ಸಿಂಗ್. ವಿದೇಶಾಂಗ ಸಚಿವಾಲಯ ಇತ್ತೀಚೆಗೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಎಷ್ಟು ದೇಶಗಳಲ್ಲಿ 1.34 ಕೋಟಿ ಎನ್ಆರ್ಐಗಳಿದ್ದಾರೆ? ಉತ್ತರ 210 ದೇಶಗಳು. 2 ದಿನಗಳ ವರ್ಚುವಲ್ ಇಂಟರ್ನ್ಯಾಷನಲ್ ಏಕಶಿಲಾ ಸಮ್ಮೇಳನ ಎದುಕ್ಕಾ 2020 ಉದ್ಘಾಟಿಸಿದವರು ಯಾರು? ಉತ್ತರ ರಮೇಶ್ ಪೋಖ್ರಿಯಾಲ್ ನಿಶಾಂಕ್. ಲಡಾಖ್ನ ಯಾವ ನದಿಯಲ್ಲಿ 8 ಜಲವಿದ್ಯುತ್ ಯೋಜನೆಗಳಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ? ಉತ್ತರ ಸಿಂಧೂ ನದಿ. ಎನ್ಎಫ್ಎಚ್ಎಸ್ 5 ಪ್ರತಿಕೂಲ ಆವಿಷ್ಕಾರಗಳನ್ನು ಪರಿಶೀಲಿಸಲು ಆರೋಗ್ಯ ಸಚಿವಾಲಯ ರಚಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ಉತ್ತರ ಪ್ರೀತಿ ಪಂತ್. ದಿಯಾನ್ ಡಿ ಲೋಹಿರಿ ಮತ್ತು ಬಸೇರಾ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯದ ಯೋಜನೆಗಳಾಗಿವೆ? ಉತ್ತರ ಪಂಜಾಬ್. ಯುವಕರಿಗಾಗಿ ಉದಯಂ ಸಾರಥಿ ಆಪ್ ಅನ್ನು ಯಾವ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ? ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ಯಾವ ದೇಶದ ಪ್ರಧಾನಿ ಕುರೇಲ್ ಸುಕ್ ರಾಜೀನಾಮೆ ನೀಡಿದ್ದಾರೆ? ಉತ್ತರ ಮಂಗೋಲಿಯಾ. ಇತ್ತೀಚೆಗೆ ಯಾವ ರಾಜ್ಯ ಗಡಿಯಲ್ಲಿ ಆಪರೇಷನ್ ಸರ್ಡ್ ಹವಾ ಪ್ರಾರಂಭವಾಗಿದೆ? ಉತ್ತರ ರಾಜಸ್ಥಾನ. ಚಾಲ್ತಿ ಖಾತೆ ಹೆಚ್ಚುವರಿ ಪ್ರಕರಣದಲ್ಲಿ ಇತ್ತೀಚೆಗೆ ಯಾವ ದೇಶವು ಉನ್ನತ ಸ್ಥಾನವನ್ನು ತಲುಪಿದೆ? ಉತ್ತರ ಚೀನಾ.
ಈ ಒಂದು ಚೀನಾ ದೇಶವು ಚಾಲ್ತಿ ಖಾತೆ ಹೆಚ್ಚುವರಿ ಪ್ರಕರಣದಲ್ಲಿ ಇತ್ತೀಚೆಗೆ ಉನ್ನತ ಸ್ಥಾನವನ್ನು ತಲುಪಿದೆ. ಸಾರ್ವಜನಿಕ ಪ್ರಯಾಣಿಕರ ವಾಹನಗಳಲ್ಲಿ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅನ್ನು ಯಾವ ರಾಜ್ಯ ಸರ್ಕಾರ ಕಡ್ಡಾಯಗೊಳಿಸಿದೆ? ಉತ್ತರ ಛತ್ತೀಸ್ಗಢ. ಒಂದೇ ರಾಕೆಟ್ ನಲ್ಲಿ 143 ಉಪಗ್ರಹಗಳನ್ನು ಉಡಾಯಿಸಿ ವಿಶ್ವ ದಾಖಲೆಯನ್ನು ರಚಿಸಿದವರು ಯಾರು? ಉತ್ತರ ಸ್ಪೇಸ್ ಎಕ್ಸ್. ಇತ್ತೀಚೆಗೆ ಶ್ರೀ ಗೋಸ್ವಾಮಿ ಅವರು ಯಾವ ರಾಜ್ಯದ ಏಕದಿನ ಮುಖ್ಯಮಂತ್ರಿಯಾದರು? ಉತ್ತರ ಉತ್ತರಾಖಂಡ. ಏಕ್ ಫೌದಾ ಸುಪೋಷಿತ್ ಬೇಟಿ ಕೆ ನಾಮ್ ಎಂಬ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ರಾಜಸ್ಥಾನ. ಇತ್ತೀಚೆಗೆ ನಿಧನರಾದ ನರೇಂದ್ರ ಲೂಥರ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಕವಿ. ಭಾರತೀಯ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 25 ಜನವರಿ. ಪ್ರಧಾನ ಮಂತ್ರಿ ರಾಷ್ಟ್ರೀಯ ಬಾಲ್ ಪುರಸ್ಕಾರ 2021 ರೊಂದಿಗೆ ಎಷ್ಟು ಮಕ್ಕಳನ್ನು ಗೌರವಿಸಲಾಗಿದೆ? ಉತ್ತರ 32. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಭಯುದಯ ಉಚಿತ ಕೋಚಿಂಗ್ ಸೌಲಭ್ಯವನ್ನು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಉತ್ತರ ಉತ್ತರ ಪ್ರದೇಶ. ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ 2021 ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಉತ್ತರ 7. 2 ಎಕ್ಸ್ಪ್ರೆಸ್ ವೇ ಏರ್ ಸ್ಟ್ರಿಪ್ ಗಳನ್ನು ಹೊಂದಿರುವ ಭಾರತದ ಮೊದಲ ರಾಜ್ಯವನ್ನು ಹೆಸರಿಸಿ? ಉತ್ತರ ಉತ್ತರ ಪ್ರದೇಶ. 2021 ರಲ್ಲಿ ಗಣರಾಜ್ಯೋತ್ಸವದ ಯಾವ ಆವೃತ್ತಿಯನ್ನು ಭಾರತ ದೇಶ ಆಚರಿಸಿದೆ? ಉತ್ತರ 72. 2021ನೇ ವರ್ಷದಲ್ಲಿ ಗಣರಾಜ್ಯೋತ್ಸವದ 72ನೇ ಆವೃತ್ತಿಯನ್ನು ಭಾರತ ದೇಶವು ಆಚರಿಸಿದೆ. ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 26 ಜನವರಿ. ಬಾಲಕಿಯರ ಸಬಲೀಕರಣಕ್ಕಾಗಿ ಪಂಕ್ ಅಭಿಯಾನ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಮಧ್ಯಪ್ರದೇಶ. UNCTAD ವರದಿಯ ಪ್ರಕಾರ 2020 ರಲ್ಲಿ ವಿದೇಶಿ ನೇರ ಹೂಡಿಕೆಯನ್ನು ಅತಿ ಹೆಚ್ಚು ಪಡೆದ ದೇಶ ಯಾವುದು? ಉತ್ತರ ಚೀನಾ. ತ್ರಿಸೇವಾ ಜಂಟಿ ಉಭಯಚರ ವ್ಯಾಯಾಮ AMPHEX 2021 ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಜಾಗತಿಕ ಹವಾಮಾನ ಅಪಾಯ ಸೂಚ್ಯಂಕ 2021 ರಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಉತ್ತರ ಮೊಜಾಂಬಿಕ್. ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 24 ಜನವರಿ. ಮಾರ್ಸೆಲೋ ರೆಬೆಲೋ ಡಿ ಸೂಸಾ 2ನೇ ಬಾರಿಗೆ ಯಾವ ದೇಶದ ಅಧ್ಯಕ್ಷರಾಗಿ ಗೆದ್ದಿದ್ದಾರೆ? ಉತ್ತರ ಪೋರ್ಚುಗಲ್. ಬ್ರಿಕ್ಸ್ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಒಪ್ಪಂದದಲ್ಲಿ ಯಾವ ದೇಶವು ಡಿಫಾಲ್ಟ್ ಆಗಿದೆ? ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಕನ್ನಡದಲ್ಲಿ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತದೆ. ಉತ್ತರ ಬ್ರೆಜಿಲ್. ಯಾವ ಬ್ಯಾಂಕ್ ಇತ್ತೀಚೆಗೆ ಭಾರತೀಯ ಸೇನೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಬಂಧನ್ ಬ್ಯಾಂಕ್. ಯಾವ ಕೇಂದ್ರ ಸಚಿವಾಲಯವು ಲಾಂಗಿಟ್ಯೂಡಿನಲ್ ಏಜಿಂಗ್ ಸ್ಟಡಿ ಆಫ್ ಇಂಡಿಯಾ ಅಥವಾ LASI ವರದಿಯನ್ನು ಬಿಡುಗಡೆ ಮಾಡಿದೆ? ಉತ್ತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ನೀರು ಮತ್ತು ಮಣ್ಣನ್ನು ಪರೀಕ್ಷಿಸಲು ಕೃಷಿ ಸಂಜೀವಿನಿ ವ್ಯಾನ್ ಅನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಕರ್ನಾಟಕ. ಭಾರತದಲ್ಲಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಎಷ್ಟು ವನ್ಯಜೀವಿ ಪ್ರಭೇದಗಳು ಚೇತರಿಕೆ ಕಾರ್ಯಕ್ರಮದಲ್ಲಿವೆ? ಉತ್ತರ 22. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ GDPಯಲ್ಲಿ ಎಷ್ಟು ಶೇಕಡ ಎಂದು ಅಂಕಿಅಂಶ ಕಚೇರಿ ಅಂದಾಜು ಮಾಡಿದೆ? ಉತ್ತರ -7.7%. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂಗಮಾಲಿ ಅಜುತಾ ಶಬರಿ ರೈಲ್ವೆ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗುವುದು? ಉತ್ತರ ಕೇರಳ. ಯಾವುದೇ ದೇವರ ಹೆಸರನ್ನು ಯಾವುದೇ ಲೇಖನದ ಜಾಹೀರಾತು ಕಾನೂನಿನ ಬಾಹಿರ ಎಂದು ಇತ್ತೀಚೆಗೆ ಯಾವ ಹೈಕೋರ್ಟ್ ತೀರ್ಪು ನೀಡಿತು?
ಉತ್ತರ ಬಾಂಬೆ ಹೈಕೋರ್ಟ್. ಇತ್ತೀಚೆಗೆ ಜಿ.ಕೆ. ಮಹೇಶ್ವರಿಯನ್ನು ಯಾವ ರಾಜ್ಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ? ಉತ್ತರ ಸಿಕ್ಕಿಂ. ಇತ್ತೀಚೆಗೆ ನಿಧನರಾದ ಸತ್ಯಪಾಲ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ವಸ್ತ್ರ ವಿನ್ಯಾಸಕಾರ. ಇತ್ತೀಚೆಗೆ ಯಾವ ಕೇಂದ್ರಾಡಳಿತ ಪ್ರದೇಶದ ಲೆಫ್ಟಿನೆಂಟ್ ಗವರ್ನರ್ ಸತ್ತಾರ್ಕ್ ನಾಗರಿಕ್ ಎಂಬ ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ರೈಟ್ ಅಂಡರ್ ಅವರ್ ನೋಸ್ ಎಂಬ ಕಾದಂಬರಿಯನ್ನು ಇತ್ತೀಚೆಗೆ ಬರೆದವರು ಯಾರು? ಉತ್ತರ ಆರ್ ಗಿರಿಧರನ್. ಇತ್ತೀಚೆಗೆ ರೈಟ್ ಅಂಡರ್ ಅವರ್ ನೋಸ್ ಎಂಬ ಕಾದಂಬರಿಯನ್ನು ಆರ್ ಗಿರಿಧರನ್ ರವರು ಬರೆದಿದ್ದಾರೆ. ಇತ್ತೀಚಿನ ಇಂಟರ್ನೆಟ್ ಸ್ಥಗಿತದಿಂದಾಗಿ ವಿಶ್ವದ ಯಾವ ದೇಶವು ಹೆಚ್ಚು ನಷ್ಟ ಅನುಭವಿಸಿದೆ? ಉತ್ತರ ಭಾರತ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಈ ಫೈಲಿಂಗ್ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗಿದೆ? ಉತ್ತರ ಪಂಜಾಬ್. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶವು ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿವೆ? ಉತ್ತರ ಇಸ್ರೇಲ್. ಇತ್ತೀಚೆಗೆ ಯಾವ ದೇಶದ ಟೆನ್ನಿಸ್ ಆಟಗಾರ್ತಿ ಡಗ್ಮಾರಾ ಬಾಸ್ಕೋವಾ ಅವರನ್ನು 12 ವರ್ಷಗಳ ಕಾಲ ನಿಷೇಧಿಸಲಾಗಿದೆ? ಉತ್ತರ ಸ್ಲೋವಾಕಿಯಾ. ಇತ್ತೀಚೆಗೆ ಅಲೆಕ್ಸ್ ಎಲಿಸ್ ರವರು ಭಾರತಕ್ಕೆ ಯಾವ ದೇಶದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ? ಉತ್ತರ ಬ್ರಿಟನ್. ಯಾವ ರಾಜ್ಯ ಮುಖ್ಯಮಂತ್ರಿ ಆರೋಗ್ಯ ಮೇಳ ಉದ್ಘಾಟಿಸಿದ್ದಾರೆ? ಉತ್ತರ ಬಂದು ಉತ್ತರ ಪ್ರದೇಶ. 51ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾವ ದೇಶವನ್ನು ಫೋಕಸ್ ಕಂಟ್ರಿ ಎಂದು ಆಯ್ಕೆ ಮಾಡಲಾಗಿದೆ? ಉತ್ತರ ಬಾಂಗ್ಲಾದೇಶ. ರಾಷ್ಟ್ರೀಯ ಯುವ ದಿನ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 12ರಂದು. ನಿಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಿ ಎಂಬ ಉಪಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಕರ್ನಾಟಕ. ನಮ್ಮ ಕರ್ನಾಟಕ ರಾಜ್ಯವು ಇತ್ತೀಚೆಗೆ ನಿಮ್ಮ ಸಂವಿಧಾನವನ್ನು ತಿಳಿದುಕೊಳ್ಳಿ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ. ಇತ್ತೀಚೆಗೆ ನಿಧನರಾದ ನೀಲ್ ಶಿಹಾನ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಲೇಖಕರು. ಕೋವಿಡ್-19 ಲಸಿಕೆಗಾಗಿ ಇತ್ತೀಚೆಗೆ ರಚಿಸಲಾದ ಅಧಿಕಾರಿ ಸಮಿತಿಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆರ್.ಎಸ್. ಶರ್ಮಾ. ಪಿಪ್ಲಿಯನ್ನು ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಹರಿಯಾಣ. ಇತ್ತೀಚೆಗೆ ಬಿಡುಗಡೆಯಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ಜಪಾನ್. ಕೋವಿಡ್-19 ಪ್ರಸರಣವನ್ನು ತಡೆಯಲು ಯಾವ ದೇಶ ಇತ್ತೀಚೆಗೆ ತುರ್ತು ಪರಿಸ್ಥಿತಿ ಘೋಷಿಸಿದೆ? ಉತ್ತರ ಮಲೇಷ್ಯಾ. ಮನೋರಂಜನಾ ತೆರಿಗೆಯನ್ನು ಮನ್ನಾ ಮಾಡಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಕೇರಳ. ಐಸಿಸಿ ಮಂಡಳಿಯಲ್ಲಿ ಬಿಸಿಸಿಐ ಪ್ರತಿನಿಧಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಜೆ ಶಾ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳಿಗೆ ದಿನಕ್ಕೆ 2 GB ಡೇಟಾವನ್ನು ಉಚಿತವಾಗಿ ನೀಡುವುದಾಗಿ ಘೋಷಿಸಿದೆ? ಉತ್ತರ ತಮಿಳುನಾಡು. ಇತ್ತೀಚೆಗೆ ಐಸಿಆರ್ಎ ರೇಟಿಂಗ್ 2021-22ರ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿಯಲ್ಲಿ ಎಷ್ಟು ಶೇಕಡ ಹೆಚ್ಚಳವಾಗಿದೆ ಎಂದು ಅಂದಾಜಿಸಿದೆ? ಉತ್ತರ 10.1%. ಕೆವಿಐಸಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಖಾದಿ ನೈಸರ್ಗಿಕ ಬಣ್ಣವನ್ನು ಯಾರು ಬಿಡುಗಡೆ ಮಾಡುತ್ತಾರೆ? ಉತ್ತರ ನಿತಿನ್ ಗಡ್ಕರಿ. ಇತ್ತೀಚಿನ ಫುಟ್ಬಾಲ್ ಇತಿಹಾಸದಲ್ಲಿ ಜಂಟಿಯಾಗಿ ಅತಿ ಹೆಚ್ಚು ಗೋಲ್ ಗಳಿಸಿದವರು ಯಾರು? ಉತ್ತರ ಕ್ರಿಸ್ಟಿಯಾನೋ ರೊನಾಲ್ಡೋ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಜಿಎಸ್ಐ ಪ್ರಕಾರ ಯಾವ ಭಾರತೀಯ ರಾಜ್ಯವು ವನಡಿಯಂ ಠೇವಣಿಗಳನ್ನು ಹೊಂದಿರಬಹುದು? ಉತ್ತರ ಅರುಣಾಚಲ್ ಪ್ರದೇಶ. ನೋಯ್ಡಾದಿಂದ ಯಾವ ಹೈಸ್ಪೀಡ್ ರೈಲು ಯೋಜನೆಗಾಗಿ ಲಿಡಾರ್ ಸಮೀಕ್ಷೆಯನ್ನು ಪ್ರಾರಂಭಿಸಲಾಗಿದೆ? ಉತ್ತರ ದೆಹಲಿ ವಾರಣಾಸಿ ಹೈಸ್ಪೀಡ್ ರೈಲು ಕಾರಿಡಾರ್. ಕೇಂದ್ರ ಗೃಹ ಸಚಿವರು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಸಿಸ್ಟಮ್ ಅನ್ನು ಯಾವ ವಲಯದಲ್ಲಿ ಪ್ರಾರಂಭಿಸಲಿದ್ದಾರೆ?
ಉತ್ತರ ಕಲ್ಲಿದ್ದಲು ಗಣಿಗಳು ಅಥವಾ ಕೋಲ್ ಮೈನ್ಸ್. ಇತ್ತೀಚೆಗೆ ಯಾವ ತಂಡ ಆಸ್ಟ್ರೇಲಿಯಾ ಮತ್ತು ಐಸಿಸಿ ಟೆಸ್ಟ್ ಶ್ರೇಯಾಂಕಗಳನ್ನು ಹಿಂದಿಕ್ಕಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ದೇಶವು ಆಸ್ಟ್ರೇಲಿಯಾ ಮತ್ತು ಐಸಿಸಿ ಟೆಸ್ಟ್ ಶ್ರೇಯಾಂಕಗಳಲ್ಲಿ ಆಸ್ಟ್ರೇಲಿಯಾವನ್ನು ಹಿಂದಿಕ್ಕಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಏಪ್ರಿಲ್ 2022ರಿಂದ ಆರೋಗ್ಯಕ್ಕೆ ಹಾನಿಕಾರಕ ಆಹಾರವನ್ನು ಉತ್ತೇಜಿಸುವ ನಿಷೇಧವನ್ನು ಯಾವ ದೇಶ ಇತ್ತೀಚೆಗೆ ಪ್ರಕಟಿಸಿದೆ? ಉತ್ತರ ಯುಕೆ. ಯಾವ ದೇಶವು ಇತ್ತೀಚೆಗೆ ತನ್ನ ರಾಷ್ಟ್ರಗೀತೆಯಲ್ಲಿ ಒಂದು ಪದವನ್ನು ಬದಲಾಯಿಸಿದೆ? ಉತ್ತರ ಆಸ್ಟ್ರೇಲಿಯಾ. ಇತ್ತೀಚೆಗೆ ರಾಘವೇಂದ್ರ ಸಿಂಗ್ ಚೌಹಾಣ್ ಅವರನ್ನು ಯಾವ ರಾಜ್ಯದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ? ಉತ್ತರ ಉತ್ತರಾಖಂಡ. ಇತ್ತೀಚೆಗೆ ನಿಧನರಾದ ಶಾಂತಾನು ಮಹಾಪಾತ್ರ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಸಂಗೀತ ನಿರ್ದೇಶಕ. 1 ಕೋಟಿ ರೂಪಾಯಿಗಳ ಮಾರುಕಟ್ಟೆ ಬಂಡವಾಳವನ್ನು ದಾಟಿದ ಮೊದಲ ದ್ವಿಚಕ್ರ ವಾಹನ ಕಂಪನಿ ಯಾವುದು? ಉತ್ತರ ಬಜಾಜ್. ಇತ್ತೀಚೆಗೆ ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಆರ್ಬಿಐ. ಇತ್ತೀಚೆಗೆ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು? ಉತ್ತರ ಜೊಹಾಂಗ್ ಶೆನ್ಶನ್. ಇತ್ತೀಚೆಗೆ 21 ವರ್ಷದ ರೇಷ್ಮಾ ಮರಿಯಂ ರಾಯ್ ಯಾವ ರಾಜ್ಯದ ಅತ್ಯಂತ ಕಿರಿಯ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ? ಉತ್ತರ ಕೇರಳ. ಇತ್ತೀಚೆಗೆ ಕೇರಳ ರಾಜ್ಯದ 21 ವರ್ಷದ ರೇಷ್ಮಾ ಮರಿಯಂ ರಾಯ್ ಎಂಬುವರು ಅತ್ಯಂತ ಕಿರಿಯ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಭಾರತವು ಪರಮಾಣು ಸ್ಥಾಪನೆಗಳ ಪಟ್ಟಿಯನ್ನು ಯಾವ ದೇಶದೊಂದಿಗೆ ವಿನಿಮಯ ಮಾಡಿಕೊಂಡಿದೆ? ಉತ್ತರ ಪಾಕಿಸ್ತಾನ. ಐಯುಸಿಎನ್ ಬೆಂಬಲಿತ ಏಷ್ಯಾ ಸಂರಕ್ಷಿತ ಪ್ರದೇಶಗಳ ಸಹಭಾಗಿತ್ವದ ಅಥವಾ ಎಪಿಎಪಿ ಸಹ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಭಾರತ. ಇತ್ತೀಚೆಗೆ ನಿಧನರಾದ ಬೂಟಾ ಸಿಂಗ್ ಯಾವ ಪಕ್ಷದ ಹಿರಿಯ ನಾಯಕರಾಗಿದ್ದರು? ಉತ್ತರ ಐಎನ್ಸಿ. ಜಲಾಂತರ್ಗಾಮಿ ಉಡಾವಣೆ ಮಾಡಿದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಾವ ದೇಶ ಇತ್ತೀಚೆಗೆ ಬಿಡುಗಡೆ ಮಾಡಿದೆ? ಉತ್ತರ ಉತ್ತರ ಕೊರಿಯಾ. ಸ್ಕೋಚ್ ಚಾಲೆಂಜರ್ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಅರ್ಜುನ್ ಮುಂಡಾ. ಯುಎಸ್ಐಬಿಸಿಯ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ ಕಿರಣ್ ಮಂಜುಮ್ದಾರ್ ಶಾ. ಇತ್ತೀಚೆಗೆ ನೆಲ್ಸನ್ ಮಂಡೇಲಾ ವಿಶ್ವ ಮಾನವೀಯ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಉತ್ತರ ರವಿ ಗೈಕ್ವಾಡ್. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಭಾರತವು ಯಾವ ದೇಶದೊಂದಿಗೆ ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಜಪಾನ್. ಇತ್ತೀಚೆಗೆ ಯಾರಿಗೆ ಸಿಲ್ವರ್ ಸಾಲ್ವರ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಉತ್ತರ ಪೃಥ್ವಿಪಾಲ್ ಸಿಂಗ್. ಆಯುಷ್ಮಾನ್ ಭಾರತ್ ಯೋಜನೆಗೆ 3,67,000 ಕುಟುಂಬಗಳನ್ನು ಇತ್ತೀಚೆಗೆ ಸೇರಿಸಿದ ರಾಜ್ಯ ಯಾವುದು? ಉತ್ತರ ಉತ್ತರ ಪ್ರದೇಶ. ಮಹಿಳಾ ಉದ್ಯಮಶೀಲತೆ ವೇದಿಕೆಯ ಹೊಸ ಆವೃತ್ತಿಯನ್ನು ಪರಿಚಯಿಸಲು ಯಾವ ಇ ಕಾಮರ್ಸ್ ಕಂಪನಿ ನೀತಿ ಆಯೋಗ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ? ಉತ್ತರ ಫ್ಲಿಪ್ಕಾರ್ಟ್. ನಡೆಯುತ್ತಿರುವ ಶೈಕ್ಷಣಿಕ ಅಧಿವೇಶನದಲ್ಲಿ ಮೆಟ್ರಿಕ್ಯುಲೇಷನ್ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕವನ್ನು ಯಾವ ರಾಜ್ಯವು ಮನ್ನಾ ಮಾಡಿದೆ? ಉತ್ತರ ಒಡಿಶಾ. ಏರೋ ಇಂಡಿಯಾ 21 ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರ ರಾಜನಾಥ್ ಸಿಂಗ್. ಫಿಲಿಂ ಸಿಟಿ ಸ್ಥಾಪನೆಯನ್ನು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಉತ್ತರ ಹರಿಯಾಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಸ್ಟಾರ್ಟ್ ಆಫ್ ಇಂಡಿಯಾ ಸೀಡ್ ಫಂಡ್ ಪ್ರಾರಂಭಿಸಿದ್ದಾರೆ. ಈ ಒಂದು ನಿಧಿಯ ಒಟ್ಟು ಗಾತ್ರವೆಷ್ಟು? ಉತ್ತರ 1,000 ಕೋಟಿ ರು. 5 ದಶಕಗಳಲ್ಲಿ ಮೊದಲ ಬಾರಿಗೆ ಯಾವುದೇ ವಿದೇಶಿ ಸರ್ಕಾರವು 2021 ಜನವರಿ 26ರಂದು ಗಣರಾಜ್ಯೋತ್ಸವದ ಮೆರವಣಿಗೆಗೆ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ಭೇಟಿ ನೀಡುವುದಿಲ್ಲ. 2021ರಲ್ಲಿ ನಾವು ದೇಶದ ಡ್ಯಾಶ್ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದೇವೆ. ಉತ್ತರ 72ನೇ. ಯಾವ ಸಚಿವಾಲಯವು ಸಕ್ಷಮ್ ಎಂಬ ಶೀರ್ಷಿಕೆಯೊಂದಿಗೆ ತಿಂಗಳವರೆಗೆ ಸಾಮೂಹಿಕ ಜಾಗೃತಿ ಅಭಿಯಾನವನ್ನು ಆಯೋಜಿಸಿದೆ? ಉತ್ತರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ. 2021ಕ್ಕೆ ಯುಎನ್ ಮಾನವ ಹಕ್ಕುಗಳ ಮಂಡಳಿಯ ಹೊಸದಾಗಿ ನೇಮಕಗೊಂಡ ಅಧ್ಯಕ್ಷರನ್ನು ಹೆಸರಿಸಿ? ಉತ್ತರ ನಜತ್ ಶಮೀಮ್ ಖಾನ್. ಇತ್ತೀಚೆಗೆ ಗೂಗಲ್ ಡೂಡಲ್ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರನ್ನು ಗೌರವಿಸಿತು.
ಅವರು ಯಾವ ಆಟದ ಆವಿಷ್ಕಾರದೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ ಬ್ಯಾಸ್ಕೆಟ್ ಬಾಲ್. ಇತ್ತೀಚೆಗೆ RBI ಯಾವ ರಾಜ್ಯದ ವಸಂತದ ನಗರಿ ಸಹಕಾರಿ ಬ್ಯಾಂಕ್ ಪರವಾನಗಿಯನ್ನು ರದ್ದುಗೊಳಿಸಿದೆ? ಉತ್ತರ ಮಹಾರಾಷ್ಟ್ರ. ಇತ್ತೀಚೆಗೆ ಸಾದಿರ್ ಜಪರೋವಾ ಯಾವ ದೇಶದ ಅಧ್ಯಕ್ಷರ ಚುನಾವಣೆಯಲ್ಲಿ ಗೆದ್ದಿದ್ದಾರೆ? ಉತ್ತರ ಕಿರ್ಗಿಸ್ತಾನ್. ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ರಿಫಾರ್ಮ್ಸ್ ಜಾರಿಗೆ ತಂದ ದೇಶದ 8ನೇ ರಾಜ್ಯ ಯಾವುದು? ಉತ್ತರ ಕೇರಳ. ಇತ್ತೀಚೆಗೆ ನಿಧನರಾದ ಡಿ ಪ್ರಕಾಶ್ ರಾವ್ ರವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಸಾಮಾಜಿಕ ಕಾರ್ಯಕರ್ತ. ಇತ್ತೀಚೆಗೆ ಚುನಾಯಿತ ಅಧ್ಯಕ್ಷ ಜೋ ಬಿಡೆನ್ ಅವರು ಯುಎಸ್ ನ ನೆರವು ಏಜೆನ್ಸಿಯ ಮುಖ್ಯಸ್ಥರಾಗಿ ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಉತ್ತರ ಸಮಂತಾ ಪವರ್. ಇತ್ತೀಚೆಗೆ ಬಿಡುಗಡೆಯಾದ ಬ್ರೇಕ್ಔಟ್ ಎಕನಾಮಿಕ್ಸ್ ನಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ? ಉತ್ತರ 4ನೇ ಸ್ಥಾನ. ಇತ್ತೀಚೆಗೆ ಬಿಡುಗಡೆಯಾದಂತಹ ಬ್ರೇಕ್ಔಟ್ ಎಕನಾಮಿಕ್ಸ್ ನಲ್ಲಿ ಭಾರತವು 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇತ್ತೀಚೆಗೆ ಕಂಡುಹಿಡಿದ ವಿಶ್ವದ ಅತ್ಯಂತ ಹಳೆಯ ಗುಹೆ ಚಿತ್ರಕಲೆ ಎಲ್ಲಿದೆ ಅಥವಾ ಕೇವ್ ಪೇಂಟಿಂಗ್ ಎಲ್ಲಿದೆ? ಉತ್ತರ ಇಂಡೋನೇಷ್ಯಾ. ಯಾವ ಏಮ್ಸ್ ಅಥವಾ AIIMS ಸತತ 3ನೇ ಬಾರಿಗೆ ನವ ಯೌವನ ಪಡೆಯುವ ಪ್ರಶಸ್ತಿಯನ್ನು ಗೆದ್ದಿದೆ? ಉತ್ತರ ಏಮ್ಸ್ ಅಥವಾ AIIMS ಭುವನೇಶ್ವರ. ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಟೆಕ್ ಹಬ್ ಯಾವುದು? ಉತ್ತರ ಬೆಂಗಳೂರು. ಪರಶುರಾಮ್ ಕುಂಡ ತೀರ್ಥ ಯಾತ್ರೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಅರುಣಾಚಲ ಪ್ರದೇಶ. ವೈಜ್ಞಾನಿಕ ಮತ್ತು ತಾಂತ್ರಿಕ ಸಹಕಾರಕ್ಕಾಗಿ ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ಒಪ್ಪಂದ ಆಯಿತು? ಉತ್ತರ UAE. ಸ್ವಾಗತ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಉತ್ತರ ಯೆಸ್ ಬ್ಯಾಂಕ್. ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಕರಿಗೆ ಟೆಸ್ಸಾಲ್ ಅಥವಾ TESOL ಕೋಡ್ ಪ್ರಮಾಣ ಪತ್ರ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ದೆಹಲಿ. ಸಿ ವಿಜಿಲ್ 2021 ಅನ್ನೋದು ಯಾವ ದೇಶವು ಕೈಗೊಂಡ ರಕ್ಷಣಾ ವ್ಯಾಯಾಮವಾಗಿದೆ? ಉತ್ತರ ಭಾರತ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪರಂಪರೆ ಸಂವಾದ ಸಮಿತಿ ಯಾವ ಕೇಂದ್ರ ಸಚಿವಾಲಯದ ಅಧಿಕಾರಿಯ ನೇತೃತ್ವದಲ್ಲಿದೆ? ಉತ್ತರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. STEM ಶಿಕ್ಷಣವನ್ನು ಉತ್ತೇಜಿಸಲು ದೇಶದಾದ್ಯಂತ 100 ಅಟಲ್ ಟಿಕ್ಕರಿಂಗ್ ಲ್ಯಾಬ್ಗಳನ್ನು ಅಳವಡಿಸಿಕೊಳ್ಳುವುದು ಯಾವ ಸಂಸ್ಥೆ? ಉತ್ತರ ಇಸ್ರೋ. ಪಿಚ್ ರೇಟಿಂಗ್ಸ್ ಪ್ರಕಾರ 2020-21 ಭಾರತೀಯ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆ ದರವೆಷ್ಟು? ಉತ್ತರ -9.4%. ಭಾರತೀಯ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 15 ಜನವರಿ. ಇತ್ತೀಚೆಗೆ ಈ ಹುದ್ದೆಗೆ ರಾಜೀನಾಮೆ ನೀಡಿದ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರನ್ನು ಹೆಸರಿಸಿ? ಉತ್ತರ ದುಷ್ಯಂತ್ ಎ ದಾವೆ. ಭಾರತ ಜಪಾನ್ ಕಾಯ್ದೆ ಪೂರ್ವ ವೇದಿಕೆಯ 5ನೇ ಜಂಟಿ ಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಉತ್ತರ ನವದೆಹಲಿ. ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾದ ವಾಹನ ತಯಾರಕರಾದವರು ಯಾರು? ಉತ್ತರ ಟೊಯಾಟೋ. ದೇಶದ ಮೊದಲ ಚರ್ಮದ ಉದ್ಯಾನವನವನ್ನು ಸ್ಥಾಪಿಸಲು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ನಿಧನರಾದ ಕ್ಲೋರಿಸ್ ಲೀಚ್ಮನ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ನಟಿ. ಇತ್ತೀಚೆಗೆ UP ಸಿಂಗ್ ಅವರನ್ನು ಯಾವ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ? ಉತ್ತರ ಜವಳಿ ಸಚಿವಾಲಯ. ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ ರಾಜಸ್ಥಾನ. ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ಮುಂದಿನ ಸುತ್ತಿನ ವಿದೇಶಾಂಗ ಕಚೇರಿ ಸಮಾಲೋಚನೆ ನಡೆಯಿತು? ಉತ್ತರ ಬಾಂಗ್ಲಾದೇಶ. ಕೃಷಿಕರಿಗಾಗಿ ಕೃಷಿ ಸಖ ಆಪ್ ಅನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಉತ್ತರ ಭಾರತೀಯ ಅಕ್ಸಾ ಜನರಲ್ ಇನ್ಶೂರೆನ್ಸ್. ಎಸ್ ಜಾನಕಿರಾಮ್ ಮತ್ತು AK ತಿವಾರಿ ಅವರನ್ನು MD ಆಗಿ ಯಾವ ಬ್ಯಾಂಕ್ ಇತ್ತೀಚೆಗೆ ನೇಮಿಸಿದೆ? ಉತ್ತರ SBI. ಯಾವ ದೇಶವು ಆಫ್ರಿಕಾಕ್ಕೆ 10 ಮಿಲಿಯನ್ ಕೋವಿಡ್ ಲಸಿಕೆಗಳನ್ನು ನೀಡುತ್ತದೆ? ಉತ್ತರ ಭಾರತ. ಭಾರತ ದೇಶವು ಆಫ್ರಿಕಾಕ್ಕೆ 10 ಮಿಲಿಯನ್ ಕೋವಿಡ್ ಲಸಿಕೆಗಳನ್ನು ನೀಡುತ್ತದೆ. 1 ಮಿಲಿಯನ್ ವ್ಯಾಕ್ಸಿನೇಷನ್ ತಲುಪುವ ದೇಶ ಯಾವುದು? ಉತ್ತರ ಭಾರತ.
ವಿಶ್ವ ನಿರ್ಲಕ್ಷಿತ ಉಷ್ಣವಲಯದ ರೋಗಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 30ರಂದು. ಭಾರತ ಸರ್ಕಾರವು 2021ಕ್ಕೆ ಯಾವ ದೇಶದೊಂದಿಗೆ ಪರಿಸರ ವರ್ಷ ಸಹಭಾಗಿತ್ವವನ್ನು ಹೊಂದಿದೆ? ಉತ್ತರ ಫ್ರಾನ್ಸ್. ತಂತ್ರಜ್ಞಾನ ದೈತ್ಯ ಮೈಕ್ರೋಸಾಫ್ಟ್ ಇತ್ತೀಚೆಗೆ ತನ್ನ ಹೊಸ ಭಾರತ ಅಭಿವೃದ್ಧಿ ಕೇಂದ್ರ ಅಥವಾ ಐಡಿಸಿ ಸೌಲಭ್ಯವನ್ನು ಯಾವ ನಗರಗಳಲ್ಲಿ ತೆರೆಯಿತು? ಉತ್ತರ ನೋಯ್ಡಾ. ಸ್ಟಾರ್ಟ್ ಆಫ್ ಇಂಡಿಯಾ ಸೀಡ್ ಫಂಡ್ ಸ್ಕೀಮ್ ಅಥವಾ SISFS ಅನ್ನು ಯಾವ ಸಂಸ್ಥೆ ಜಾರಿಗೆ ತರಲಿದೆ? ಉತ್ತರ DPIIT. ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ 2020 ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಉತ್ತರ UNO. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಬಿಲ್ಡ್ ಬ್ಯಾಕ್ ಬೆಟರ್ ರಿಕವರಿ ಪ್ಲಾನ್ ಯಾವ ದೇಶದ ಮುಖ್ಯಸ್ಥರೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಿಗೆ ಮಿಲಿಟರಿ ಪಾತ್ರಗಳಲ್ಲಿ ಸೇವೆ ಸಲ್ಲಿಸಲು ಅನುಮತಿಸುವ ಆದೇಶಕ್ಕೆ ಇತ್ತೀಚೆಗೆ ಯಾವ ದೇಶ ಸಹಿ ಹಾಕಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. ಕೇಂದ್ರದ ಕೃಷಿ ಕಾನೂನುಗಳ ವಿರುದ್ಧ ಯಾವ ರಾಜ್ಯವು ನಿರ್ಣಯವನ್ನು ಅಂಗೀಕರಿಸಿದೆ? ಉತ್ತರ ಕೇರಳ. ಡಾಕ್ಟರ್ ಹೇಮಂತ್ ಕುಮಾರ್ ಪಾಂಡೆ ಅವರು ಲುಕೋಸ್ಕಿನ್ ಔಷಧಿಯನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ವ್ಯಾಪಕವಾಗಿ ಮೆಚ್ಚುಗೆ ಪಡೆದರು. ಇದು ಏನು ಚಿಕಿತ್ಸೆಯನ್ನು ನೀಡುತ್ತದೆ? ಉತ್ತರ ವಿಟಲಿಗೋ. DRDOದ ವರ್ಷದ ವಿಜ್ಞಾನಿ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಉತ್ತರ ಹೇಮಂತ್ ಕುಮಾರ್ ಪಾಂಡೆ. 2021 ಜನವರಿ 1ರಂದು PM ನರೇಂದ್ರ ಮೋದಿ ಅವರು ಎಷ್ಟು ರಾಜ್ಯಗಳಲ್ಲಿ ಲೈಟ್ ಹೌಸ್ ಯೋಜನೆಗಳಿಗಾಗಿ ಅಡಿಪಾಯ ಹಾಕಲಿದ್ದಾರೆ? ಉತ್ತರ 6. ಆರ್ಯ ರಾಜೇಂದ್ರನ್ ಅವರು ಭಾರತದ ಕಿರಿಯ ಮೇಯರ್ ಆಗಿ ಕೇರಳದ ಯಾವ ನಿಗಮ ವಾರ್ಡ್ನಿಂದ ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ತಿರುವನಂತಪುರಂ. UK ಅಥವಾ ಯುನೈಟೆಡ್ ಕಿಂಗ್ಡಮ್ನ ಹೊಸ ವರ್ಷದ ಗೌರವ ಪಟ್ಟಿಯಲ್ಲಿ ನೈಟ್ವುಡ್ ಪಡೆದವರು ಯಾರು? ಉತ್ತರ ಲೇವಿಸ್ ಹ್ಯಾಮಿಲ್ಟನ್. ಭಾರತದ 100ನೇ ಕಿಸಾನ್ ರೈಲನ್ನು ಮಹಾರಾಷ್ಟ್ರ ಮತ್ತು ಇತರೆ ಯಾವ ರಾಜ್ಯಗಳ ನಡುವೆ ಫ್ಲಾಗ್ ಮಾಡಲಾಗಿದೆ? ಉತ್ತರ ಪಶ್ಚಿಮ ಬಂಗಾಳ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗ್ರೀನ್ ಪ್ರೊಪಲ್ಷನ್ ತಂತ್ರಜ್ಞಾನವನ್ನು ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸುತ್ತಿದೆ? ಉತ್ತರ ಇಸ್ರೋ. ಯಾವ ಮಹಾನಗರ ಪಾಲಿಕೆಯನ್ನು ದೇಶದ ಅತ್ಯುತ್ತಮ ಕಾರ್ಯನಿರ್ವಹಿಸುವ ನಾಗರಿಕ ಸಂಸ್ಥೆಯಾಗಿ ಆಯ್ಕೆ ಮಾಡಲಾಗಿದೆ? ಉತ್ತರ ವಿಶಾಖಪಟ್ಟಣಂ. ಧರ್ಮ ಸ್ವತಂತ್ರ ಅಥವಾ ಧಾರ್ಮಿಕ ಸ್ವಾತಂತ್ರ್ಯ ಮಸೂದೆ 2020ಕ್ಕೆ ಯಾವ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ? ಉತ್ತರ ಮಧ್ಯಪ್ರದೇಶ. 2020ರಲ್ಲಿ ಡಿಜಿಟಲ್ ಇಂಡಿಯಾ ಪ್ರಶಸ್ತಿ ಎಕ್ಸಲೆನ್ಸ್ ಇನ್ ಡಿಜಿಟಲ್ ಗವರ್ನೆನ್ಸ್ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ವಿಭಾಗದಲ್ಲಿ ಯಾವ ರಾಜ್ಯವು ಚಿನ್ನದ ಪ್ರಶಸ್ತಿಯನ್ನು ಗೆದ್ದಿದೆ? ಉತ್ತರ ತಮಿಳುನಾಡು. 2023ರ ವೇಳೆಗೆ ಮರದಿಂದ ಮಾಡಿದಂತಹ ವಿಶ್ವದ ಮೊದಲ ಉಪಗ್ರಹವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಯಾವ ದೇಶ ಘೋಷಿಸಿದೆ? ಉತ್ತರ ಜಪಾನ್ ದೇಶ. 2023ರ ವೇಳೆಗೆ ಮರದಿಂದ ಮಾಡಿದ ವಿಶ್ವದ ಮೊದಲ ಉಪಗ್ರಹವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಜಪಾನ್ ದೇಶವು ಘೋಷಿಸಿದೆ. ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿದ ಆಕಾಶ್ ಕ್ಷಿಪಣಿ ವ್ಯವಸ್ಥೆಯನ್ನು ರಫ್ತು ಮಾಡುವ ಪ್ರಸ್ತಾಪಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಒಂದು ಕ್ಷಿಪಣಿ ಯಾವ ವರ್ಗದ ಅಡಿಯಲ್ಲಿ ಬರುತ್ತದೆ? ಉತ್ತರ ಸರ್ಫೇಸ್ ಟು ಏರ್ ಮಿಸೈಲ್. ಧೋನಿ ಗ್ರಂಥಾಲಯವನ್ನು ಇತ್ತೀಚೆಗೆ ಎಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ ಕೋಲ್ಕತ್ತಾ. ಇತ್ತೀಚೆಗೆ ಗೃಹ ಸಚಿವರಾದಂತಹ ಅಮಿತ್ ಶಾ ಆಯುಷ್ಮಾನ್ CAPF ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ? ಉತ್ತರ ಅಸ್ಸಾಂ. ಕರ್ನಾಟಕದ ಮೊದಲ ಭಾರತೀಯ ಗ್ರೇ ವುಲ್ಫ್ ಅಭಯಾರಣ್ಯವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಉತ್ತರ ಕೊಪ್ಪಳ. ಉತ್ತರ ಪ್ರದೇಶದ ಯಾವ ಜಿಲ್ಲೆಯನ್ನು ಇತ್ತೀಚೆಗೆ ಕರೋನಾ ಮುಕ್ತವೆಂದು ಘೋಷಿಸಲಾಗಿದೆ? ಉತ್ತರ ಕೌಶಂಬಿ. ವಾರ್ಷಿಕ ಆದಿವಾಸಿ ಮೇಳ ಎಲ್ಲಿಂದ ಪ್ರಾರಂಭಿಸಲಾಗಿದೆ ಅಥವಾ ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ ಭುವನೇಶ್ವರ.
ಇತ್ತೀಚೆಗೆ ಕವಿತಾ ವಿಜ್ 4 ದಿನಗಳ ಕಾವ್ಯ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಉತ್ತರ ಕೇರಳ. ಹುನಾರ್ ಹಾತ್ನ 24ನೇ ಆವೃತ್ತಿಯನ್ನು ಯಾವ ನಗರ ಉದ್ಘಾಟಿಸಿದೆ? ಉತ್ತರ ಲಕ್ನೋ. ಇತ್ತೀಚೆಗೆ ರಷ್ಯಾದೊಂದಿಗೆ ಪರಮಾಣು ಶಸ್ತ್ರಾಸ್ತ್ರ ಒಪ್ಪಂದದ ಬಗ್ಗೆ ಹೊಸ ಪ್ರಾರಂಭ ಒಪ್ಪಂದವನ್ನು ವಿಸ್ತರಿಸಲು ಯುಎಸ್ ಎಷ್ಟು ವರ್ಷಗಳನ್ನು ಬಯಸುತ್ತದೆ? ಉತ್ತರ 5 ವರ್ಷಗಳು. ಕೋವಾಕ್ಸ್ ಮೈತ್ರಿಕೂಟದ ಅಡಿಯಲ್ಲಿ ಕೋವಿಡ್ ಲಸಿಕೆಗಳನ್ನು ವಿತರಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ಯಾವ ಕಂಪನಿಯೊಂದಿಗೆ ಸಹಕರಿಸಿದೆ? ಉತ್ತರ ಫಿಜರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೊಹಮ್ಮದ್ ಇಸ್ತಾ ಯಾವ ದೇಶದ ಪ್ರಧಾನಿ? ಉತ್ತರ ಪ್ಯಾಲೆಸ್ಟೈನ್. ಶಗುನ್ ಯಾವ ಭಾರತೀಯ ರಾಜ್ಯದ ಪ್ರಮುಖ ಯೋಜನೆಯಾಗಿದೆ? ಉತ್ತರ ಪಂಜಾಬ್. ಬೀಟಿಂಗ್ ರಿಟ್ರೀಟ್ ಸಮಾರಂಭ ಯಾವಾಗ ನಡೆಯುತ್ತದೆ? ಉತ್ತರ ಜನವರಿ 29ರಂದು. 5G ನೆಟ್ವರ್ಕ್ ನ ಕಾರ್ಯಾಚರಣೆಯನ್ನು ಪ್ರದರ್ಶಿಸಿದ ಭಾರತದಲ್ಲಿ ಮೊದಲ ಟೆಲಿಕಾಂ ಕಂಪನಿ ಯಾವುದು? ಉತ್ತರ ಏರ್ಟೆಲ್. ಕೃಷಿ ಪಂಪ್ ವಿದ್ಯುತ್ ಸಂಪರ್ಕ ನೀತಿಯನ್ನು ಯಾವ ರಾಜ್ಯದ ಮುಖ್ಯಮಂತ್ರಿ ಪ್ರಾರಂಭಿಸಿದರು? ಉತ್ತರ ಮಹಾರಾಷ್ಟ್ರ. ದೇಶದಲ್ಲಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಅಥವಾ CBDC ಪರಿಚಯಿಸುವ ಅಗತ್ಯವಿದೆ ಎಂದು ಯಾವ ಭಾರತೀಯ ಬ್ಯಾಂಕ್ ಪರಿಶೀಲಿಸುತ್ತಿದೆ? ಉತ್ತರ RBI. ಕರೋನಾ ವೈರಸ್ ಬಿಕ್ಕಟ್ಟಿನಲ್ಲಿ ಖರ್ಚು ಮಾಡುವ ಟೀಕೆಗಳನ್ನು ಅನುಸರಿಸಿ ಯಾವ ರಾಷ್ಟ್ರದ ಪ್ರಧಾನಿ ರಾಜೀನಾಮೆ ನೀಡಿದ್ದಾರೆ? ಉತ್ತರ ಇಟಲಿ. 2022ರ ಮಹಿಳಾ ಏಷ್ಯನ್ ಕಪ್ ಅನ್ನು ಯಾವ ರಾಷ್ಟ್ರ ಆಯೋಜಿಸುತ್ತಿದೆ? ಉತ್ತರ ಭಾರತ. ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಏರ್ ಟ್ಯಾಕ್ಸಿ ಸೇವೆಯನ್ನು ಉದ್ಘಾಟಿಸಿದ್ದಾರೆ? ಉತ್ತರ ಹರಿಯಾಣ. USA ಇತ್ತೀಚೆಗೆ ಭಯೋತ್ಪಾದನೆಯ ರಾಜ್ಯ ಪ್ರಾಯೋಜಕರಾಗಿ ಮರುನಾಮಕರಣ ಮಾಡಿದ ದೇಶ ಯಾವುದು? ಉತ್ತರ ಕ್ಯೂಬಾ. ಇತ್ತೀಚೆಗೆ ನಿಧನರಾದ ಶಶಿಕುಮಾರ್ ಮಧುಸೂದನ್ ಚಿತ್ರೆ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಖಗೋಳ ಭೌತಶಾಸ್ತ್ರಜ್ಞ. ಇತ್ತೀಚೆಗೆ ಮಹಿಳಾ ಕ್ರಿಕೆಟಿಗ ಸೋಫಿ ಡಿವೈನ್ ಅವರು T20ಯಲ್ಲಿ ಅತಿ ವೇಗದ ಶತಕ ಗಳಿಸಿದ್ದಾರೆ. ಅವರು ಯಾವ ದೇಶಕ್ಕೆ ಸೇರಿದವರು? ಉತ್ತರ ನ್ಯೂಜಿಲೆಂಡ್. 3 ದಿನಗಳ ಅಧಿಕೃತ ಪ್ರವಾಸಕ್ಕೆ ಯಾವ ದೇಶದ ವಿದೇಶಾಂಗ ಸಚಿವ ಪ್ರದೀಪ್ ಕುಮಾರ್ ಗಯಾವಲೆ ಭಾರತಕ್ಕೆ ಬಂದಿದ್ದಾರೆ? ಉತ್ತರ ನೇಪಾಳ. ಇತ್ತೀಚೆಗೆ ಮುಂಬೈನ ಭೌತಶಾಸ್ತ್ರ ವಿಜ್ಞಾನಿ ರೋಹಿಣಿ ಗಾಡ್ಬೋಲ್ ಅವರಿಗೆ ಯಾವ ದೇಶದ ಆರ್ಡರ್ ನ್ಯಾಷನಲ್ ಆಫ್ ಡ್ಯೂ ಮೆರಿಟ್ ನೀಡಲಾಗಿದೆ? ಉತ್ತರ ಫ್ರಾನ್ಸ್. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಎಷ್ಟು ವರ್ಷಗಳನ್ನು ಪೂರೈಸಿದೆ? ಉತ್ತರ 5 ವರ್ಷಗಳು. ಇತ್ತೀಚೆಗೆ ಪ್ಯಾಟ್ ಗೆಲ್ಸಿಂಗರ್ ಅವರನ್ನು ಯಾವ ಕಂಪನಿಯ ಹೊಸ CEO ಆಗಿ ನೇಮಿಸಲಾಗಿದೆ? ಉತ್ತರ ಇಂಟೆಲ್. ಇತ್ತೀಚೆಗೆ ಪ್ಯಾಟ್ ಗೆಲ್ಸಿಂಗರ್ ಅವರನ್ನು ಇಂಟೆಲ್ ಕಂಪನಿಯ ಹೊಸ CEO ಆಗಿ ನೇಮಿಸಲಾಗಿದೆ. ಇತ್ತೀಚೆಗೆ ಕನುಮ ಹಬ್ಬ ಆಚರಿಸಿದ ರಾಜ್ಯ ಯಾವುದು? ಉತ್ತರ ತೆಲಂಗಾಣ. ಇತ್ತೀಚೆಗೆ ಭಾರತದ ಹೊಸ ವಿದೇಶಿ ವ್ಯಾಪಾರ ನೀತಿ 2021 ಏಪ್ರಿಲ್ 1ರಿಂದ ಎಷ್ಟು ವರ್ಷಗಳವರೆಗೆ ಜಾರಿಯಲ್ಲಿರುತ್ತದೆ? ಉತ್ತರ 5 ವರ್ಷ. ಈ ಬಾರಿ ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಯಾವ ದೇಶದ ಸೈನ್ಯ ಭಾಗವಹಿಸುತ್ತದೆ? ಉತ್ತರ ಬಾಂಗ್ಲಾದೇಶ. ಯಾವ ಬಾಹ್ಯಾಕಾಶ ಸಂಸ್ಥೆ ತನ್ನ ಹೊಸ ಪ್ರಮುಖ ರಾಕೆಟ್ H3 ಅನ್ನು 2021ರಲ್ಲಿ ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ? ಉತ್ತರ ಜಾಕ್ಸಾ ಅಥವಾ JAXA. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಎಲ್ಲ ವಕಫ್ ಆಸ್ತಿಗಳನ್ನು ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಿಯೋ ಟ್ಯಾಗ್ ಮಾಡಲು ನಿರ್ಧರಿಸಿದೆ? ಉತ್ತರ ಪಾಂಡಿಚೇರಿ. ರಾಷ್ಟ್ರೀಯ ಮುಖರಹಿತ ದಂಡಾ ಕೇಂದ್ರವನ್ನು ಅಥವಾ ನ್ಯಾಷನಲ್ ಫೇಸ್ಲೆಸ್ ಪೆನಾಲ್ಟಿ ಸೆಂಟರ್ ಅನ್ನು ಸ್ಥಾಪಿಸಲು ಯಾವ ಕೇಂದ್ರ ಸಚಿವಾಲಯ ಮುಂದಾಗಿದೆ? ಉತ್ತರ ಹಣಕಾಸು ಸಚಿವಾಲಯ. ಆಡಳಿತ ಕಾರ್ಮಿಕರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಂಬ ಬಿರುದನ್ನು ಯಾವ ದೇಶದ ನಾಯಕನಿಗೆ ನೀಡಲಾಗಿದೆ? ಉತ್ತರ ಕೊರಿಯಾ. ಮುಂದಿನ ವರ್ಷದಿಂದ ಮೊದಲ ಬಾರಿಗೆ ಮಹಿಳೆಯರನ್ನು ಪೈಲಟ್ಗಳಾಗಿ ನೇಮಿಸಿಕೊಳ್ಳುವುದು ಭಾರತೀಯ ಸೇನೆಯ ಯಾವ ಕೈಯಾಗಿದೆ? ಉತ್ತರ ಆರ್ಮಿ ಏವಿಯೇಷನ್ ಕಾರ್ಪ್ಸ್.
ಡಿಆರ್ಡಿಒ ಎಎಂಡಿ ಭಾರತೀಯ ಸೇನೆಯಿಂದ ಭಾರತದ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ 9mm ಮೆಷಿನ್ ಪಿಸ್ತೂಲ್ ಅನ್ನು ಹೆಸರಿಸಿ. ಉತ್ತರ ಅಸ್ಮಿ. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಭಾರತದ ಮೊದಲ ಚಾಲಕರಹಿತ ಮೆಟ್ರೋ ಕಾರನ್ನು ಯಾವ ನಗರಕ್ಕಾಗಿ ಅನಾವರಣಗೊಳಿಸಿದ್ದಾರೆ? ಉತ್ತರ ಮುಂಬೈ. ಉದ್ಘಾಟನಾ 2 ದಿನಗಳ ಪ್ರಾರಂಭ ಸ್ಟಾರ್ಟ್ ಆಫ್ ಇಂಡಿಯಾ ಅಂತಾರಾಷ್ಟ್ರೀಯ ಶೃಂಗಸಭೆಯನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಉತ್ತರ ನವದೆಹಲಿ. ಯಾವ ಬಾಹ್ಯಾಕಾಶ ಸಂಸ್ಥೆ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಸ್ಪೇಸ್ ಲಾಂಚ್ ಸಿಸ್ಟಮ್ ಅನ್ನು ಉಡಾಯಿಸುತ್ತದೆ? ಉತ್ತರ ನಾಸಾ. ಯಾವ ರಾಜ್ಯ ಸರ್ಕಾರ ಹೊಸ ಪ್ರವಾಸೋದ್ಯಮ ನೀತಿ ಘೋಷಿಸಿದೆ? ಉತ್ತರ ಗುಜರಾತ್. ಇತ್ತೀಚೆಗೆ ಭಾರತ ಸರ್ಕಾರ ಮನೀಶ್ ಚೌಹಾಣ್ ಅವರನ್ನು ಯಾವ ದೇಶದ ಭಾರತದ ರಾಯಭಾರಿಯಾಗಿ ನೇಮಿಸಿದೆ? ಉತ್ತರ ಪೋರ್ಚುಗಲ್. ಕೃಷಿ ಕ್ಷೇತ್ರಕ್ಕೆ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದೆ? ಉತ್ತರ ಆಂಧ್ರಪ್ರದೇಶ. ಆಂಧ್ರಪ್ರದೇಶ ಸರ್ಕಾರವು ಕೃಷಿ ಕ್ಷೇತ್ರಕ್ಕೆ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ. ಇತ್ತೀಚೆಗೆ ನಿಧನರಾದ ವೇದ್ ಮೆಹತಾರ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಬರಹಗಾರ. ದಿ ಪಾಪ್ಯುಲೇಷನ್ ಮೈತ್ ಇಸ್ಲಾಂ ಫ್ಯಾಮಿಲಿ ಪ್ಲಾನಿಂಗ್ ಅಂಡ್ ಪಾಲಿಟಿಕ್ಸ್ ಇನ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು? ಉತ್ತರ SY ಕುರೈಶಿ. ಇತ್ತೀಚಿನ ಹುರುನ್ ಗ್ಲೋಬಲ್ 500 ವರದಿಯಲ್ಲಿ ಎಷ್ಟು ಭಾರತೀಯ ಕಂಪನಿಗಳನ್ನು ಸೇರಿಸಲಾಗಿದೆ? ಉತ್ತರ 11. 4ನೇ ಒನ್ ಪ್ಲಾನೆಟ್ ಶೃಂಗಸಭೆಯನ್ನು ಯಾವ ದೇಶವು ವಾಸ್ತವಿಕವಾಗಿ ಆಯೋಜಿಸಿದೆ? ಉತ್ತರ ಫ್ರಾನ್ಸ್. ಇತ್ತೀಚೆಗೆ ಈ ಬಾರಿ ಅಥವಾ ಈ ವರ್ಷದ ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಲು ಯಾವ ದೇಶದ ಅಧ್ಯಕ್ಷರನ್ನು ಆಹ್ವಾನಿಸಲಾಗಿದೆ? ಉತ್ತರ ಸುರಿನಾಮ್. ರೆಡ್ ರಿಬ್ಬನ್ ರಸಪ್ರಶ್ನೆ ಸ್ಪರ್ಧೆಯ ಮೊದಲ ಗ್ರ್ಯಾಂಡ್ ಫಿನಾಲೆಯನ್ನು ಇತ್ತೀಚೆಗೆ ಉದ್ಘಾಟಿಸಿದವರು ಯಾರು? ಉತ್ತರ ಡಾಕ್ಟರ್ ಹರ್ಷವರ್ಧನ್ ಸಿಂಗ್. ಯಾವ ಸ್ಥಳದಲ್ಲಿ ಮೊದಲ ಐಸ್ ಕ್ಲೈಂಬಿಂಗ್ ಹಬ್ಬ ನಡೆಯಿತು? ಉತ್ತರ ಲೇಹ್ನಲ್ಲಿ. ಚಂದ್ರಭಾಗ ಮತ್ತು ತಲಸಾರಿ ಬೀಚ್ ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಉತ್ತರ ಒಡಿಶಾ. CISF ನ ಹೊಸ ಮುಖ್ಯಸ್ಥರಾಗಿ ಇತ್ತೀಚೆಗೆ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಉತ್ತರ ಸುಬೋಧ್ ಕುಮಾರ್ ಜೈಸ್ವಾಲ್. ಭಾರತ ವಿಯೆಟ್ನಾಂನ ರಕ್ಷಣಾ ಭದ್ರತಾ ಸಂವಾದದ 13ನೇ ಆವೃತ್ತಿಯ ಅಧ್ಯಕ್ಷರು ಯಾರು? ಉತ್ತರ ಡಾಕ್ಟರ್ ಅಜಯ್ ಕುಮಾರ್. ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರು ಮೇಕಿಂಗ್ ಆಫ್ ಎ ಜನರಲ್ ಈ ಹಿಮಾಲಯನ್ ಎಕೋ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ? ಉತ್ತರ ಮಣಿಪುರ. 2020-21 ಆರ್ಥಿಕ ವರ್ಷದ ನವೆಂಬರ್ ಇತ್ತೀಚಿನ ವರದಿಯ ಪ್ರಕಾರ ಭಾರತದ ನಿರೀಕ್ಷಿತ GDP ದರವೆಷ್ಟು? ಉತ್ತರ -6.7%. UBS ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಇತ್ತೀಚಿನ ವರದಿಯ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತೀಯ ಆರ್ಥಿಕತೆಯ ಹೊಸ GDP ಬೆಳವಣಿಗೆ ದರವೆಷ್ಟು? ಉತ್ತರ -7.5. ಸಶಸ್ತ್ರ ಪಡೆಗಳ ಪರಿಣಿತರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 14ರಂದು. 2021 ಜನವರಿ ಮಂತ್ಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.